ಇನ್ಸೂರೆನ್ಸ್ ಮಾಡ್ಕೊ ಬರ್ತಾ ಇದೀವಿ. ಆದ್ರೂ ಕೂಡ ಇಲ್ಲಿ ಕೆಲವು ಗೊಂದಲಗಳಿದಾವೆ. ಆ ನಿವಾರಣೆಗೋಸ್ಕರ ಸರ್ ಇವತ್ತು ನಮ್ಗೆ ಇಂಡಿಯನ್ ಫಸ್ಟ್ ಇನ್ಸೂರೆನ್ಸ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಕೊಡ್ತಾರೆ. ಅವರಿಗೆ ಈ ಮೀಟಿಂಗಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಆಸ್ ಎ ವಿಷಲ್ ಇಲ್ಲಿರುವಂತ ಎಲ್ಲಾ ಜಿಲ್ಲೆಯ ಆಕ್ಟಿವ್ ವಿಎಲ್ಇಗಳಿಗೆ, ಹಾಗೆಯೇ CSC ಬ್ಯಾಕ್ ಬೋನ್ ಆದಂತ ಮಲ್ಟಿಮೀಡಿಯಾ ಚಂದ್ರು ಅಣ್ಣವ್ರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ರಾಜು ಸರ್ ದಯಮಾಡಿ ನಮ್ಮೆಲ್ಲಾ ವಿಎಲ್ಇಗಳಿಗೂ ಇಂಡಿಯನ್ ಫಸ್ಟ್ ಇನ್ಸೂರೆನ್ಸ್ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಧನ್ಯವಾದಗಳು. ಧನ್ಯವಾದ ಮ್ಯಾಮ್. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬಂದ್ಬಿಟ್ಟು ರಾಜು ಅಂತ ಹೇಳಿ. ನಿನ್ನೆ ಸೀಮಾ ಮ್ಯಾಮ್ ಅವರ ಜೊತೆ ನಾನು ಮಾತಾಡ್ತಾ ಒಂದು ಸೆಷನ್ ಮಾಡಿ ಅಂತ ಕೇಳಿದ್ರು ಸೀಮಾ ಮ್ಯಾಮ್ ಅವರು. ನನ್ಗೆ ಸರಿ ಮ್ಯಾಮ್ ನೀವು ಹೇಗೆ ಹೇಳಿದ್ರೆ ಹಂಗೆ ಬರ್ತೀನಿ ಅಂತ ಹೇಳಿದೆ. ಹಾಗೆ ಶುರು ಮಾಡಿದಂತ ವೇದಶ್ರೀ ಮ್ಯಾಮ್, ಸೀಮಾ ಮ್ಯಾಮ್, ಚಂದ್ರ ಸರ್ ಅವರಿಗೆ ಧನ್ಯವಾದಗಳು. ಬಂದ್ಬಿಟ್ಟು ನಿಮ್ಗೆ ಗೊತ್ತೇ ಇರುತ್ತೆ, ಈ ಮುಂಚೆ ನಾನು ಹೊಸದಾಗಿ ಜಾಯ್ನ್ ಆಗಿರೋದು ಈ ಕಂಪನಿಯಲ್ಲಿ. ನಿಮ್ಗೆ ಗೊತ್ತೇ ಇರುತ್ತೆ, ಈ ಮುಂಚೆನೂ ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಅನ್ನ ಆಕ್ಟಿವೇಶನ್ ಮಾಡಿರ್ತೀರ ಎಲ್ಲರೂ. ಕೆಲವರಿಗೆ ಟ್ರೈನಿಂಗ್ ಬಗ್ಗೆ ಮತ್ತೆ ಸ್ವಲ್ಪ ನಾಲೆಡ್ಜ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಇದ್ರೆ ನಾನು ಅದನ್ನ ನಮ್ಮ ಟೀಮ್ ಮ್ಯಾನೇಜರ್ ಹತ್ರನೂ ಕೇಳ್ಬಿಟ್ಟು ನಿಮ್ಗೆ ಖಂಡಿತ ಕ್ಲಿಯರ್ ಮಾಡ್ಕೊಡ್ತೀನಿ ಪ್ರತಿಯೊಬ್ಬರಿಗೆ. ಒಂದು 10 ರಿಂದ 15 ನಿಮಿಷ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಓಕೆನಾ? ಶುರು ಮಾಡ್ಬೋದಾ ಮ್ಯಾಮ್? ಹಾ ಎಸ್ ಸರ್, ಮಾಡಿ ಸರ್. ಇವಾಗ ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಅನ್ನೋದು ಜಾಯಿಂಟ್ ವೆಂಚರ್ ಇದೆ ಬ್ಯಾಂಕ್ ಆಫ್ ಬರೋಡಾ ಮತ್ತು ಯೂನಿಯನ್ ಬ್ಯಾಂಕ್ ಜೊತೆಗೆ. ಇದು ಬಂದ್ಬಿಟ್ಟು ನಿಮ್ಗೆ ಯಾವಾಗ್ಲಾದ್ರೂ ಆದ್ರೂ ಇಂಡಿಯಾ ಫಸ್ಟ್ ಲೈಫ್ ಇನ್ಸೂರೆನ್ಸ್ ಬಗ್ಗೆ ನೀವು ಬ್ಯಾಂಕ್ ಆಫ್ ಬರೋಡಾ ಮತ್ತು ಯೂನಿಯನ್ ಬ್ಯಾಂಕ್ ಜೊತೆಗೆ ಹೋಗಿ ಕೇಳ್ಬೋದು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಮೇನ್ ಅಜೆಂಡಾ ಬಂದ್ಬಿಟ್ಟು ಪರ್ಸೆಂಟೇಜ್ ಕಮಿಷನ್ ಪರ್ಸೆಂಟೇಜ್ ಇರುತ್ತೆ. ಮಿನಿಮಮ್ 13.5% ಇಂದ ಮ್ಯಾಕ್ಸಿಮಮ್ 5% ತನಕ ಕಮಿಷನ್ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 1800 ರೂಪಾಯಿದು ಆಕ್ಟಿವೇಶನ್ ಮಾಡ್ತಿದೀವಿ ಅನ್ಕೊಳ್ಳಿ. ನಾನು ಪ್ರಾಡಕ್ಟ್ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಮೇನ್ ಟೀಮ್ ಹೇಳ್ತೀನಿ. 13.5% ಇಂದ ಸ್ಟಾರ್ಟ್ ಆಗೋದು, ಆಮೇಲೆ ಅಪ್ ಟು 22.5% ತನಕ ಗಳಿಸ್ಬೋದು. ಅಂದ್ರೆ 1800 ರೂಪಾಯಿ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಪ್ರೀಮಿಯಮ್ 240 ರುಪೀಸ್ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಪಾಸ್ ಕ್ಯಾಶ್ ಬ್ಯಾಕ್ ಅಂತ ಒಂದು ಆಪ್ಷನ್ ಇದೆ ನಮ್ಮ ಹತ್ರ, ಒಂದು ಪಾಲಿಸಿ ಇದೆ, ಅದ್ರ ಹೆಸರು ಪಾಸ್ ಕ್ಯಾಶ್ ಬ್ಯಾಕ್ ಅಂತ ಹೇಳಿ. ಅದರಲ್ಲಿ ಏನಾದ್ರು 15 ವರ್ಷಕ್ಕೆ ಸರ ಸೆಲೆಕ್ಟ್ ಮಾಡಿದ್ರೆ ನಾವು ಕಮಿಷನ್ ಕೊಡ್ತಿದೀವಿ. ಇದರಲ್ಲಿ ಇಲ್ಲಿ ವಿತ್ GST ಇರುತ್ತೆ. ಒಂದು 5 ಲಕ್ಷದ ಪಾಲಿಸಿ ತಗೊಂಡಿದ್ದಾರೆ ಅನ್ಕೊಳ್ಳಿ, ಕಸ್ಟಮರು 50,000 ಪೇ ಮಾಡ್ತಿದ್ದಾರೆ, ಬರುತ್ತೆ ಕಮಿಷನ್ ವಿತ್ GST. ಏನಾದ್ರು ಇವಾಗ MDRT ಅಂತ ಹೊಸ ಪಾಲಿಸಿಗಳೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಏನಾದ್ರು ಒಂದ್ ತಿಂಗಳಲ್ಲಿ 50,000 ಮಾಡಿದ್ರೆ ಕೆಲವು ಗಿಫ್ಟ್ ವೋಚರ್ಸ್, ಆಮೇಲೆ ಕೆಲವು ಗುಡೀಸ್ ಎಲ್ಲ ಕೊಟ್ಟಿದ್ದಾರೆ. ನಾವು ಲಾಸ್ಟ್ ಎಲ್ಲ ಕಳ್ಸಿದೀವಿ. ಕೆಲವರಿಗೆ ಬಂದಿರುತ್ತೆ, ಶೋಭಾ ಮ್ಯಾಮ್ ಅವರಿಗೆ, ಮತ್ತೆ ರಾಯಚೂರಿಗೆ, ಮತ್ತೆ ಕೆಲವು ಅದೇ ತರ ಯಾರು ಮಾಡಿದ್ರು ಆತರ ಏನಿರಲ್ಲ. ಯಾರೇ ಮಾಡ್ಲಿ ನಾವು ಖಂಡಿತ ಅವರಿಗೆ ಕಳ್ಸಿಕೊಡ್ತೀವಿ ಮ್ಯಾಮ್. ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ. ಎರಡು ಪಾಲಿಸಿ ಡಿಜಿಟಲ್ ಸೇವಾ ಪೋರ್ಟಲ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಒಂದು ಮೈಕ್ರೋ ಬಚತ್ ಪ್ಲಾನ್. ಮೈಕ್ರೋ ಬಚತ್ ಪ್ಲಾನ್ ಅಂದ್ರೆ ಕೆಳವರ್ಗದಿಂದ ಮಧ್ಯಮ ವರ್ಗದವರು, ಶ್ರೀಮಂತರು ಯಾರಾದ್ರೂ ತಗೋಬಹುದು. ಮತ್ತೆ ಪ್ರೊಟೆಕ್ಷನ್ ಆಫ್ ಲೈಫ್, ಜೀವ ವಿಮೆ ಅಂತ ಹೇಳ್ತಾರಲ್ಲ, ಜೀವ ವಿಮೆ ಅಂದ್ರೆ ಪ್ರತಿಯೊಬ್ಬರು ಯಾರಾದ್ರೂ ಸೇವ್ ಮಾಡ್ಕೋಬಹುದು ಮನಿನ. ಇದು ಸೇವಿಂಗ್ ಬೂಸ್ಟರ್. ಶುರುವಾಗದೆ 10,000ದಿಂದ ಮ್ಯಾಕ್ಸಿಮಮ್ 2 ಲಕ್ಷ. ಏಜ್ ಎಂಟ್ರೆನ್ಸ್ ಬಂದ್ಬಿಟ್ಟು 18 ವರ್ಷದಿಂದ ಮ್ಯಾಕ್ಸಿಮಮ್ 50 ವರ್ಷ ಇರುತ್ತೆ. ಪಾಲಿಸಿ ಟರ್ಮು 10 ವರ್ಷದಿದೆ, 15 ವರ್ಷದಿದೆ. ಕಸ್ಟಮರ್ ಕಟ್ಬೇಕಾಗಿರೋದು, ಇನ್ಶೂರ್ಡ್ ಪರ್ಸನ್ ಕಟ್ಬೇಕಾಗಿರೋದು ಕೇವಲ 5 ವರ್ಷ ಮಾತ್ರನೇ. 1800ರಿಂದ ಅರ್ಧ ವಾರ್ಷಿಕವಾಗೂ ಕಟ್ಕೋಬಹುದು, 900 ಚಿಲ್ಲರೆ ಬರುತ್ತೆ. ಆಮೇಲೆ ಲೈಫ್, ಎಕ್ಸ್ಟ್ರಾ ಲೈಫ್ ಅಂತ ಆಪ್ಷನ್ ಇದೆ ಇದರಲ್ಲಿ. ಲೈಫ್ ಅಂದ್ರೆ ಏನಾದ್ರೂ ಕೊಂಡಿರೋ ದುಡ್ಡಿಗೆ ಏನಾದ್ರೂ ಅವರಿಗೆ ಆಕಸ್ಮಿಕ ಏನಾದ್ರೂ ಆದ್ರೆ, ಅಂದ್ರೆ ಡೆತ್ ಆದ್ರೆ 10 ಟೈಮ್ಸ್ ರಿಟರ್ನ್ಸ್ ಬರುತ್ತೆ ಮಾಡ್ಕೊಂಡ್ರೆ. ಎಕ್ಸ್ಟ್ರಾ ಲೈಫ್ ಅನ್ನೋ ಆಪ್ಷನ್ ಚೂಸ್ ಮಾಡ್ಕೊಂಡ್ರೆ ಆಕ್ಸಿಡೆಂಟಲ್ ಡೆತ್, ಪರ್ಮನೆಂಟ್ ಡಿಸೇಬಿಲಿಟಿ, ಕೋವಿಡ್ ಡೆತ್ ಆ ತರದಾದ್ರೆ 20 ಟೈಮ್ಸ್ ರಿಟರ್ನ್ಸ್ ಬರುತ್ತೆ. 20 ಟೈಮ್ಸ್ ಅಂದ್ರೆ ರಿಟರ್ನ್ಸ್ ಅಂದ್ರೆ ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ತಗೊಂಡಿರ್ತಾರೆ ಕಸ್ಟಮರ್. 1 ಲಕ್ಷ ತಗೊಂಡ್ರೆ ಏನಾದ್ರು ಕೋವಿಡ್ ಡೆತ್ ಆತ ಅನ್ಕೊಳ್ರಿ, ಇಲ್ಲಾಂದ್ರೆ ಆಕ್ಸಿಡೆಂಟಲ್ ಡೆತ್ ಆತ ಅನ್ಕೊಳ್ರಿ, ಅವಾಗ ಅವ್ರಿಗೆ 3,60,000 ತನಕ ನಾನು ಮಧ್ಯಾಹ್ನ ಕ್ಯಾಲ್ಕುಲೇಟ್ ಮಾಡಿದೀನಿ, ಅದೇ ಹೇಳ್ತಿದೀನಿ, 3,60,000 ತನಕ ಸಿಗುತ್ತೆ ಕಸ್ಟಮರ್ಗೆ. ವಿತ್ ಬೋನಸ್ ಅಮೌಂಟ್ ಕೊಡ್ತಿದೀವಿ ಅದರಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ 1 ಲಕ್ಷಕ್ಕೆ ನಾವು ಕೆಲವು ಸತಿ ಕಂಪನಿ ಟರ್ಮಿನಲ್ ಅಲ್ಲಿ ಅಥವಾ ಆನ್ಯುವಲ್ ಮೋಡ್ ಅಲ್ಲಿ ಕಂಪನಿ ಒಳ್ಳೆ ಬೆನಿಫಿಟ್ ಅಲ್ಲಿ ಇತ್ತು ಅಂದ್ರೆ
ಅವರಿಗೆ ಪಕ್ಕ 4 to 8% ಮಧ್ಯದಲ್ಲಿ ಬಡ್ಡಿ ಹಾಕೊಡ್ತೀವಿ ಮೆಚುರಿಟಿ ಟೈಮಲ್ಲಿ. ಆ ಟೈಮಲ್ಲೂ ಹಾಕ್ಕೊಡ್ತೀವಿ. ಅದೇ ರೀತಿ ಆಕಸ್ಮಿಕ ಆಗದಿದ್ರು ಅವ್ರ ಮನಿ 5 yearsಗೆ ತಗೊಂಡು 10 yearsಗೆ ತಗೊಂಡು 5 years ಕಟ್ಟಿ ಅದೇ ತರ ವೇಟ್ ಮಾಡಿದ್ರು ತಗೊಂಡು ಅದೇ ತರ 5 years ವೇಟ್ ಮಾಡಿದ್ರು ಸಾರಿ 5 years ಕಟ್ಟಿ 10 years ವೇಟ್ ಮಾಡಿದ್ರು ಅದು 4 to 8% ಮೆಚುರಿಟಿ ಅಮೌಂಟ್ ಪಕ್ಕ ಬರುತ್ತೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಕಟ್ಟಿದ್ರೆ ಅನ್ಕೊಳ್ಳಿ, ಅವರಿಗೆ 40,000 ಸಮಥಿಂಗ್ ಅವರಿಗೆ ಆಡ್ ಮಾಡ್ಕೊಡ್ತೀವಿ. ಮಾಡಿ ಹೇಳ್ಬೋದು ಮ್ಯಾಮ್ ಧೈರ್ಯವಾಗಿ. ಏನಕ್ಕಂದ್ರೆ ಕಸ್ಟಮರ್ ಬರದೇ ಏನಕ್ಕೆ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ಕೇಳ್ತಾರೆ. ಬಟ್ ಅವ್ರದ್ದು ಆಸೆ ಇರುತ್ತೆ 1 to double ಮಾಡ್ಕೊಡ್ಬೇಕು ದುಡ್ಡು ಅಂತ ಹೇಳಿ. ಯಾವಾಗ್ಲೂ 1 to double ಯಾವ ಇನ್ಸೂರೆನ್ಸ್ ಕಂಪ್ನಿನೂ ಕೊಡಲ್ಲ. ಬಟ್ ಏನಿದ್ರು ಪ್ರೊಟೆಕ್ಷನ್ಗೋಸ್ಕರ ತಗೊಳ್ಳೋದೇ ಇನ್ಸೂರೆನ್ಸ್. ಪ್ರೊಟೆಕ್ಷನ್ ಆಫ್ ಲೈಫ್, ಬ್ಯಾಕ್ ಬೋನ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ. ನಾವು ದುಡಿಮೆ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ನನ್ಗೇನಾದ್ರು ಆದ್ರೆ ನನ್ನ ಫ್ಯಾಮಿಲಿ ನನ್ನ ನಂಬ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಏನೋ ಕಮಿಟ್ಮೆಂಟ್ಸ್ ಇರ್ತವೆ, ಲೀಡ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆ ಲೈಫ್ ನ ಮತ್ತೆ ಯಾವ್ದೇ ರೀತಿ ಕತ್ತಲಿಗೆ ಇನ್ಸೂರೆನ್ಸ್ ಮಾಡ್ಕೊಂತಾರೆ. ಅದೇ ಇನ್ಸೂರೆನ್ಸ್ ಮ್ಯಾಮ್. ಸರ್ ಇಲ್ಲಿ ಏನಂದ್ರೆ ನಡ್ಸ್ಕೊಂತಾನೆ ಒಂದು ಪ್ರೊಟೆಕ್ಟ್ ಅನ್ನೋದು ಮಾಡ್ಕೊಳ್ಬೇಕು. ಅದನ್ನೇ ಇನ್ಸೂರೆನ್ಸ್ ಅಂತ ನೀವ್ ಹೇಳ್ಬೋದು ಬೇಕಾದ್ರೆ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದೆ ನಿಮ್ಗೆ. ಲೈಫು ಮತ್ತೆ ಎಕ್ಸ್ಟ್ರಾ ಲೈಫ್ನು ಹೇಳಿದೆ. ಇದರಲ್ಲಿ ಬಂದ್ಬಿಟ್ಟು 13.5% ಪಕ್ಕ ಇರುತ್ತೆ. ಆಮೇಲೆ ಏನಾದ್ರು ಅವ್ರೇನಾದ್ರು 20,000 ಏನಾದ್ರು ಮೇಲ್ಪಟ್ಟು ಪ್ರೀಮಿಯಂ ಮಾಡ್ತಿದ್ರೆ 3.5% ವಿಎಲ್ಇ ಅಥವಾ ರ್ಯಾಪಿಗೆ 3.5% 3 ತಿಂಗಳಾದ್ಮೇಲೆ ಮತ್ತೆ ಕ್ರೆಡಿಟ್ ಮಾಡ್ತೀವಿ. ಆಲ್ರೆಡಿ ನಾನು ಗ್ರೂಪ್ಗಳಲ್ಲಿ ಹಾಕ್ತಿದ್ದೀನಿ, ನೀವು ನೋಡ್ತಾನೆ ಇರ್ಬೋದು. ನಮ್ಮ ಮ್ಯಾನೇಜ್ಮೆಂಟ್ ಆಗ್ತಿದೆ. ಅದೇ ತರ ಇದೇ ಪಾಲಿಸಿನ ನಿಮ್ಮ ಹತ್ರನೇ ಬಂದು ರಿನ್ಯೂವಲ್ ಮಾಡ್ತಿದ್ರೆ 5% ಕಮಿಷನ್ ಬರುತ್ತೆ ಇದೇ ಪಾಲಿಸಿಗೆ. ಅಥವಾ ಸರ್ ನೀವು ಕೇಳ್ಬೋದು, ಸರ್ ಇದೇ ಪಾಲಿಸಿನ ಬೇರೆ ವಿಎಲ್ಇ ಹತ್ರ ಮಾಡಿಸ್ಬೋದೇನೋ ಕಮಿಷನ್ ಬರುತ್ತಾ ಅಂತ ಕೇಳ್ಬೋದು. ಅದನ್ನು ಡೌಟ್ ಕ್ಲಿಯರ್ ಮಾಡ್ತಿದ್ದೀನಿ. ಆತರ ಬರಲ್ಲ. ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರನೇ ಕಮಿಷನ್. ಈ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ ಮ್ಯಾಮ್? ಸರ್ ಇದು ಲೈಫು 10 times ಅಂತ ಹೇಳಿದ್ರಲ್ಲ. ಹೌದು. 1 lakh ಇದು ಇನ್ಶೂರ್ ಮಾಡಿದ್ರೆ 10 times ಅಂದ್ರೆ ಎಷ್ಟಾಗುತ್ತೆ? 3 lakh ಏನು ಹೇಳಿದ್ರಿ? ಯಾವ ರೀತಿ ಸ್ವಲ್ಪ ಕ್ಯಾಲ್ಕುಲೇಷನ್ ಸ್ವಲ್ಪ ಕ್ಲಾರಿಫೈ ಮಾಡಿ ಸರ್. ನಾವು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ 20 times ಅಂದ್ರೆ 10 times ಪ್ರೀಮಿಯಂ ನ 10 times ಅಂತ ಹೇಳೋದು ನಾವು. ಅಮೌಂಟ್ 10 times ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 1 lakh ಪೇ ಮಾಡ್ತಿದಾರೆ ಅಂದ್ರೆ ಅದು 1 lakh ಸಮಥಿಂಗ್ ಮತ್ತೆ ಎಕ್ಸ್ಟ್ರಾ 10 times ಆಗುತ್ತೆ ಸರ್. 20 times ಅಂದ್ರೆ ಮತ್ತೆ 2 ಗುಣ 20 times 1 ಲಕ್ಷ ಪ್ಲಸ್ 1 ಲಕ್ಷ ಟೋಟಲ್ 2 lakhs ಕೊಡ್ತಿದ್ವಿ 20 times ಅಂದ್ರೆ. ಅರ್ಥ ಆಗಲಿಲ್ಲ ಸರ್. ಸರ್ ಇವಾಗ ಹೆಂಗಂದ್ರೆ ಇವಾಗ 25,000ಗೆ ಒಂದು ಪಾಲಿಸಿ ಮಾಡ್ತಿದ್ದಾರೆ ಒಬ್ರು. ಫಾರ್ ಎಕ್ಸಾಂಪಲ್ 25,000ಗೆ ಮಾಡ್ಸಿದಾಗ ಅವ್ರು ಏನಾಗುತ್ತೆ, ಒಂದು ಪ್ರೀಮಿಯಂ ಕಟ್ಟಿರ್ತಾರೆ ಅವರು. ಡೆತ್ ಆಯ್ತು ಒಂದು ಪ್ರೀಮಿಯಂ ಕಟ್ಟಿ ಅವ್ರಿಗೆ ಡೆತ್ ಆಯ್ತು ಅನ್ಕೊಳ್ತೀವಿ. 25,000 ಕಟ್ಟಿರಲ್ಲ, ಆದ್ರೂ ಅವರಿಗೆ 25,000 ಪ್ಲೇಸ್ ಅಲ್ಲಿ 25,000 ಟೋಟಲ್ 50,000 ಪ್ಲಸ್ ಬೋನಸ್ ಕೊಡ್ತೀವಿ ಅವರಿಗೆ. ಸರ್ ಸರ್ ಅರ್ಥ ಆಯ್ತಾ ಇವಾಗ? ಇಲ್ಲ ಸರ್, ಅರ್ಥ ಆಗ್ಲಿಲ್ಲ. 1 to triple ಸರ್, 1 to triple ಅರ್ಥ ಆಗ್ತಿದೆ. 1 to triple ಅಂದ್ರೆ ಯಾವ ತರ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ನಿಮಿಷ ಫಾರ್ ಎಕ್ಸಾಂಪಲ್ ನಾನು 1 ಲಕ್ಷದ್ದು ಪ್ರೀಮಿಯಂ 1 ಲಕ್ಷದ್ದು ಇನ್ಶೂರೆನ್ಸ್ ಪರ್ಚೇಸ್ ಮಾಡ್ತೀನಿ. ಸೊ ಅದ್ರಲ್ಲಿ ಫಸ್ಟ್ ನಾನು ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗತ್ತೆ? 1 ಲಕ್ಷ ತಗೊಂಡ್ರೆ ಅವರಿಗೆ ಪ್ರೀಮಿಯಂ 20,000 ಚಿಲ್ಲರೆ ಬರುತ್ತೆ ಸರ್. 5 ವರ್ಷ ಕಟ್ಟಬೇಕಾಗುತ್ತಲ್ಲ. 20,000 ಚಿಲ್ಲರೆ ಬರುತ್ತೆ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. 20,000 ಇದು ಅಪ್ರಾಕ್ಸಿಮೇಟ್ಲಿ ಬರಲಿ 20,000 ಚಿಲ್ಲರೆ ಆಗುತ್ತೆ. ಒಂದು 2 ಪ್ರೀಮಿಯಂ ಕಟ್ತಾರೆ ಅವರು, 40,000 ಕಟ್ಟಿರ್ತಾರೆ. ಸಮೋ ಡೆತ್ ಆಯ್ತು, ಅವಾಗ ಅವ್ರ ಕ್ಲೈಮ್ ಎಷ್ಟು ಬರುತ್ತೆ? ಹೌದು, 1 ಲಕ್ಷ ಚಿಲ್ಲರೆ ಬರುತ್ತೆ ಸರ್. 10 times ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮತ್ತೆ 10 times 20 times ಹೇಳಿದ್ರಲ್ಲ. 10 times ನಾರ್ಮಲ್ ಡೆತ್ಗೆ, 10 times ಗೆ ನಾರ್ಮಲ್ ಡೆತ್ ಅದು. ಓಕೆ, ನಾರ್ಮಲ್ ಡೆತ್ 10 times ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ? ಕ್ಯಾಲ್ಕುಲೇಟ್ ಅಂದ್ರೆ ಸರ್ ಇವಾಗ 1 ಲಕ್ಷ ಪ್ಲೇಸ್ಗೆ ಇನ್ನೊಂದು 1 ಲಕ್ಷ ಆಡ್ ಮಾಡ್ತೀವಿ. 10 times ಎಲ್ಲ ಸರ್ ಹಾಗಾದ್ರೆ? ಸರ್ ಇದು 5 times. ಇವಾಗ ಪೇ ಮಾಡ್ತಾ ಇರೋದು 5 times ಅವರು. ಓಕೆನಾ? ಇವರು 5 times ಪೇ ಮಾಡ್ತಿದ್ದಾರೆ. ಪರ್ ಇಯರ್ 20,000 ಕಟ್ಟಿರ್ತಾರೆ. 2 years and 40,000 ಕಟ್ಟಿರ್ತಾರೆ. ಬಟ್ ಸರ್ ಅವ್ರು ಕಟ್ಟಿದಾರಿಲ್ಲ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ಸರ್ ಇಲ್ಲಿ.
ಕಟ್ಟಿದಾರಿಲ್ಲ ಅಂತ ನಾವು ಹಾ. ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಬಟ್ ಅವ್ರು ಆಕ್ಟಿವ್ ಅಲ್ಲಿ ಇದ್ದಾರೆ ಇನ್ಸೂರೆನ್ಸ್ ಅಲ್ಲಿ, ಓಕೆ ಇದು ಮಾಡ್ಲಂಗೆ ಆಕ್ಟಿವ್ ಅಲ್ಲಿ ಇದ್ದಾರೆ. ಓಕೆ ಪಾಲಿಸಿ ಲ್ಯಾಪ್ಸ್ ಮಾಡ್ಕೊಂಡ್ಲಂಗೆ ಅವರು ಆಕ್ಟಿವ್ ಅಲ್ಲಿ ಇದ್ದಾರೆ. ಇದರಲ್ಲಿ ಇನ್ನೊಂದು ಬೋನಸ್ ಕೊಡ್ತಿದ್ವಿ ನಾವು, ಏನಂದ್ರೆ 1 ವರ್ಷ ಏನಾದ್ರು ಮರ್ತೋದ್ರು ಹಾಲಿಡೇ ಪೀರಿಯಡ್ ಅಲ್ಲಿ ಇದ್ರು, ಓಕೆನಾ, ಅವ್ರೇನಾದ್ರು ಮರ್ತೋದ್ರು ಪಾಲಿಸಿ ಕಟ್ಲಂಗ್ ಇದ್ರು 3rd ಇಯರ್ ಅಲ್ಲಿ ಹೋಗಿ 2 ಕಂತನ್ನು ಕಟ್ಟಿ ಮತ್ತೆ ಆಕ್ಟಿವ್ ಮಾಡ್ಕೋಬಹುದು. ನಾವು ಲ್ಯಾಪ್ಸ್ ಮಾಡ್ತಾ ಇಲ್ಲ. ನೀವು ಕೇಳಿರೋ ಕ್ವಶನ್ ಏನಂದ್ರೆ ಅವ್ರು 2 ಕಂತು ಕೊಟ್ಟಿದ್ದಾರೆ, ಅವರಿಗೆ ನೀವು 10 ಟೈಮ್ಸ್ ಯಾವ ತರ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ರ. ಅವ್ರು 1 ಲಕ್ಷ ಪಾಲಿಸಿ ತಗೊಂಡಿದ್ದಾರೆ, ಓಕೆನಾ, ಹೌದು 1 ಲಕ್ಷ ಪಾಲಿಸಿ ತಗೊಂಡ್ರೆ 5+5 ಅದ್ರಲ್ಲಿ 10 ಟೈಮ್ಸ್ ಬರ್ತದೆ. ಅವ್ರು ಕಟ್ಲಿಲ್ಲಾದ್ರೂ ನಾವು ಹಾಕಿ ಕೊಡ್ತಿದ್ವಿ ಅವ್ರಿಗೆ ದುಡ್ಡು. ಸಡನ್ ಆದ್ರೆ, ಆಕಸ್ಮಿಕ ಆದ್ರೆ ಆತರ. ನಿಮ್ಗೆ ಡೌಟ್ ಇದ್ರು ನೀವು ಕ್ಲಿಕ್ ಮಾಡ್ತೀರಲ್ಲ ಮ್ಯಾಮ್, ಸಿಮಾ ಮ್ಯಾಮ್, ನೀವು ಆಗ್ಲೇ ಲಾಗಿನ್ ಮಾಡಿದ್ರಲ್ಲ, ಸ್ಟೇಷನ್ ಅಂತ ಬಂದಿದೆಯಲ್ಲ, ಅದ್ರಲ್ಲೂ ಚೆಕ್ ಮಾಡ್ಬೋದು. ಬೆನಿಫಿಟ್ ಇಲಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದ್ರಲ್ಲೂ ಚೆಕ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು, ಅದ್ರಲ್ಲಿ ತೋರಿಸುತ್ತೆ. ಹಲೋ ರಾಜು ಸರ್, ನೀವ್ ಹೇಳ್ತಿರೋದು ಹೇಳಿ. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷದ್ದು ಪಾಲಿಸಿ ತಗೋತೀನಿ, ನಾನು 21,000 ಏನೋ ಕಟ್ತಾ ಇದ್ದೀನಿ. ಈಗ ನಾನು Okay. 21,000 ಕಟ್ತಾ ಇದೀನಲ್ವಾ, ಅದ್ರದ್ದು 10% ಕೊಡ್ತೀರಾ? 10% ಅಂದ್ರೆ ಮ್ಯಾಮ್ 10% ಅಲ್ಲ, 10 ಟೈಮ್ಸ್ ಅದೇ ಸರಿ. ಕೊಡ್ತಿದ್ವಿ. ಅಂದ್ರೆ Premium ಟೆನ್ ಟೈಮ್ಸ್ ಹ್ಯಾಕ್ ಕ್ಯಾಲ್ಕುಲೇಟ್ ಅನ್ನೋದು ಅರ್ಥ ಆಗ್ತಿಲ್ವಲ್ಲ ಸರ್? ಸರ್ ಅದೇ ಅದೇ ಸರ್, ಈಗ ನೀವು ಹೇಳ್ತಿದೀನಿ ಪ್ರೀಮಿಯಮ್ಸ್ ನ 10 ಟೈಮ್ಸ್, ಓಕೆನಾ ಸರ್? ನಿಮ್ಗೆ ಫಾರ್ ಎಕ್ಸಾಂಪಲ್ 5,000 1 ಇಯರ್ ಕಟ್ಟಿದ್ರಾ, ಓಕೆನಾ? ಫಾರ್ ಎಕ್ಸಾಂಪಲ್ 5,000 ಕಟ್ತಿದ್ರ ಅನ್ಕೊಳ್ಳಿ ವರ್ಷ. ಸೆಕೆಂಡ್ ಇಯರ್ 5,000 ಕಟ್ಟಿದ್ರ, 3rd ಇಯರ್ 5,000 ಕಟ್ಟಿದ್ರ, 4th ಇಯರ್ 5,000 ಕಟ್ಟಿದ್ರ, 5th 25,000 ಆಯ್ತು 5 ಇಯರ್ಸ್ ಕಟ್ಟಿದ್ರೆ. ಬಟ್ ಈ ಟೈಮ್ ಅಲ್ಲಿ ಏನಾದ್ರು ಆದ್ರೆ 5 ಇಯರ್ಸ್ ನಾವು ಇನ್ನು ಮಾರ್ಜಿನ್ ಕೊಡ್ತೀವಿ. 10 ಇಯರ್ಸ್ ತಗೊಂಡ್ರು 5 ಇಯರ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, 15 ಇಯರ್ಸ್ ತಗೊಂಡ್ರು 10 ಇಯರ್ಸ್ ಕಟ್ಟಂಗಿಲ್ಲ. ಅವ್ರು ದುಡ್ಡಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ, ಇಲ್ಲ ಅವರಿಗೆ ಒಂದು ಸೆಕ್ಯೂರ್ ಲೈಫ್ ಕಡೆ ಒಂದಿಷ್ಟು ದುಡ್ಡು ಇಟ್ಟಿರ್ತಾರೆ ಅಂತ ತಿಳ್ಕೊಬಹುದು. ಓಕೆ ಸರ್ ಬಟ್ 10 ಟೈಮ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ? 10 ಟೈಮ್ಸ್ ಅಂದ್ರೆ ನೀವು ಸಿಂಪಲ್ ಮ್ಯಾಥಮೆಟಿಕ್ಸ್ ಅಂದ್ರೆ 5,000 ಕೊಟ್ಟಿರ್ತೀವಿ, 10 ಟೈಮ್ಸ್ ಅಂದ್ರೆ 50,000 ಆಗುತ್ತೆ. ಹೌದು, 25+25 ಅಲ್ಲ 10 ಟೈಮ್ಸ್ ಎಲ್ಲ ಆಗುತ್ತೆ ಸರ್. ಆಗ 5 × 10 ಅಂದ್ರೆ 50, 25 × 10 ಅಂದ್ರೆ 2.5 lakhs ಆಗ್ಬೇಕದು. 50,000. ಒಂದು ನಿಮಿಷ. ಸರ್ 1 ಲಕ್ಷಕ್ಕೆ ಅವರು 5+5 ಅಂತ ಹೇಳಿದ್ನಲ್ಲ, ಅದು 10 ಟೈಮ್ ಆ ತರ ಕ್ಯಾಲ್ಕುಲೇಟ್ ಮಾಡೋದು. ನನಗೇನೋ ಕನ್ವಿನ್ಸಿಂಗ್ ಅನ್ನಿಸ್ತಾನೆ ಇಲ್ಲ, ನಿಮಗೆ ಹೇಳ್ತಿರೋದು ನಮ್ಗೆ ಅರ್ಥ ಆಗ್ತಿಲ್ಲ ಅದು. ಓಕೆ, ಒಂದು ನಿಮಿಷ. ಲೈನಲ್ಲಿ ರೀ. ಸರ್ 1 ನಿಮಿಷ, ನಮ್ಮ ಸರ್ ಲೈನ್ ತಗೊಂತಿದ್ದೀನಿ. ಹಾಂ ಸರ್, ಓಕೆ. ಇಂಟು 10 ಟೈಮ್ ಅಂದ್ರೆ 1,90,000 ರಿಟರ್ನ್ ಸಿಗುತ್ತೆ 10 ಟೈಮ್ಸ್ ಅಂದ್ರೆ. 3 ಇಯರ್ಸ್ ಕಟ್ಟಿದ್ರೆ ಸಿಮಾ ಮ್ಯಾಮ್ ಇವಾಗ ಕ್ಲಿಯರ್ ಆಯ್ತಾ ಮ್ಯಾಮ್? 20 ಟೈಮ್ಸ್ ಅಂತ ಹೇಳಿದ್ರಿ ಮ್ಯಾಮ್ 3 ಇಯರ್ಸ್ 4 ಇಯರ್ಸ್ ಆತರ ಏನಿಲ್ಲ ಮ್ಯಾಮ್.
3 years 4 years ಆತರ ಏನಿಲ್ಲ, ಕನ್ಫ್ಯೂಸ್ ಆಗೋದು ಏನಿಲ್ಲ. ಅವ್ರು 1 ವರ್ಷ It is ಕಟ್ಟಿದ್ರು better there is a chart available in the benefit illustration. It is easy for you to explain. I will just share it right now. Just a second. You continue explaining. I will share it. ಶೋರ್. ವೇಲ್ಶ್ರೀ ಮ್ಯಾಮ್, ನಾನು ಏನ್ ಹೇಳ್ತಿದ್ದೀನಂದ್ರೆ, ಇವಾಗ ಅವ್ರು ಒಂದ್ ಪ್ರೀಮಿಯಮೇ ಕಟ್ಟಿರ್ಲಿ, 2ನೇ ಪ್ರೀಮಿಯಮೇ ಕಟ್ಟಿರ್ಲಿ, ಆತರ ಏನಿಲ್ಲ. ಅವ್ರಿಗೆ 1 ಪ್ರೀಮಿಯಂ ಕಟ್ಟಿ ನಾರ್ಮಲ್ ಡೆತ್ ಆಯ್ತು ಅನ್ಕೊಳ್ರಿ, 10 ಟೈಮ್ ಅದು ಲೈಫ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಸಾಕು. ಓಕೆನಾ? ನಾರ್ಮಲ್ ಡೆತ್ ಆಯ್ತು ಅನ್ಕೊಳ್ಳಿ, ಅವರಿಗೆ 19,000 ಇಂಟು 10 ಟೈಮ್ಸ್ ಅಂದ್ರೆ 1,90,000 ಅವ್ರಿಗೆ ಸಿಗ್ತಿದೆ. ಓಕೆ. ಇವಾಗ 20 ಟೈಮ್ಸ್ ಅನ್ಕೊಳ್ರಿ, ಎಕ್ಸ್ಟ್ರಾ ಲೈಫ್ ಅನ್ನೋದು ಚೂಸ್ ಮಾಡ್ಕೊಂಡ್ರು ಅನ್ಕೊಳ್ಳಿ. ಓಕೆನಾ? ಲೈಫ್ ಬಿಟ್ಟು ಎಕ್ಸ್ಟ್ರಾ ಲೈಫ್ ಚೂಸ್ ಮಾಡ್ಕೊಂಡ್ರು ಅನ್ಕೊಳ್ಳಿ, ಅವರಿಗೆ ಕೋವಿಡ್ ಡೆತ್ ಆಯ್ತು ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಇಲ್ಲ ಅಂದ್ರೆ ಅವ್ರಿಗೆ ಆಕ್ಸಿಡೆಂಟಲ್ ಆಯ್ತು ಅನ್ಕೊಳ್ಳಿ, ಕೈ ಕಾಲು ಹೋಯ್ತು ಅನ್ಕೊಳ್ಳಿ, ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಡೆತ್ ಆಯ್ತು ಅನ್ಕೊಳ್ಳಿ, ಪರ್ಮನೆಂಟ್ ಡಿಸಬಿಲಿಟಿ ಅಂತ ಹೇಳ್ತಾರಲ್ಲ ಅದನ್ನ, ಇಲ್ಲ ಅಂದ್ರೆ ಅವರಿಗೆ ಬಂದ್ಬಿಟ್ಟು ಆಕ್ಸಿಡೆಂಟಲ್ ಡೆತ್, ಕೋವಿಡ್, ಪರ್ಮನೆಂಟ್ ಡಿಸಬಿಲಿಟಿ, ನಾವು 3ನ್ನ ಕಾಲ್ ಮಾಡ್ತೀವಿ. ಈ 3ರಲ್ಲಿ ಏನಾದ್ರೂ ಆದ್ರೂ ಅವರಿಗೆ 20 ಟೈಮ್ಸ್ 19,000 ಇಂಟು 20 ಮಾಡಿದ್ರೆ 3,80,000 ಆಗುತ್ತೆ. ಆ 3,80,000 ಅವ್ರಿಗೆ ಸಿಗುತ್ತೆ. ಸರ್, ನಾನ್ ಪ್ರಮೋದಿನಿ ಅಂತ. ಇವಾಗ ಅವ್ರು ಮೊದಲು ಹೇಳಿದ್ರಲ್ಲ, ಅವ್ರ ಪ್ರಕಾರ ಅವ್ರು ಹೇಳಿದ್ರು ಡೆತ್ ಬೆನಿಫಿಟ್ ನಾರ್ಮಲ್ ಡೆತ್, ಎಕ್ಸ್ಟ್ರಾ ಲೈಫ್ ಇಸ್ ಚೂಸನ್ ಫಾರ್ ನಾರ್ಮಲ್ ಡೆತ್ ಅಥವಾ ಫಾರ್ ಎನಿ ಅದರ್ ಆಕ್ಸಿಡೆಂಟಲ್ ಡೆತ್? ಇಟ್ ಇಸ್ ಸೇಮ್ ಅಲ್ಲ. ಇವಾಗ ಡೆತ್ ಬೆನಿಫಿಟ್ ಅಂದ್ರೆ ಅದೇ ನಾರ್ಮಲ್ ಡೆತ್ ಅಂತ ಚೂಸ್ ಮಾಡ್ಕೊಡಾಗ 10 ಟೈಮ್ಸ್, ಎಕ್ಸ್ಟ್ರಾ ಲೈಫ್ ಅಂತ ತಗೊಂಡ್ರೆ 20 ಇಯರ್ಸ್ ಅಲ್ವಾ, 20 ಟೈಮ್ಸ್ ಅಲ್ವಾ? ಹೌದು ಮ್ಯಾಮ್. ಡಸ್ ನಾಟ್ ಮ್ಯಾಟರ್. ಇವನ್ 10 ಇಯರ್ಸ್ ಚೂಸ್ ಮಾಡ್ಬಿಟ್ಟು ಕೋವಿಡ್ ಬಂದ್ರು ಸ್ಟಿಲ್ ದಟ್ ಡಸಂಟ್ ಮ್ಯಾಟರ್ ಅಲ್ವಾ? ಮ್ಯಾಮ್ ನಾವು ಇವಾಗ ಡೆತ್ ಅಂದ್ರೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬರ್ಬೋದು. ಓಕೆನಾ? ಕರೆಕ್ಟ್. ನಾರ್ಮಲ್ ಡೆತ್ ಯಾವುದೇ ರೀತಿ ಬೇರೆ ತರ ಆದ್ರೂ ತಿರ್ಕೋಬಹುದು, ಅದೇ ತರ ಅಂತ ಏನಿಲ್ಲ. ಬಟ್ ಅದೊಂದು ಸ್ಪೆಷಲೈಸ್ ಆಗಿ ಅದು ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ. ಓಕೆನಾ? ಸರ್, ಪಾಯಿಂಟ್ ಅದಲ್ಲ ಸರ್, ಪಾಯಿಂಟ್ ಅದಲ್ಲ. ಪಾಯಿಂಟ್ ಏನು ಅಂತಂದ್ರೆ, ಯಾವ ರೀತಿ ಸತ್ರು 10 ಟೈಮ್ಸ್ 20 ಟೈಮ್ಸ್ ಬರುತ್ತಾ ಅಷ್ಟೇ. ಅಷ್ಟೇ, ಅದನ್ನೇ ಐ ವಾಂಟ್ ಟು ಕ್ಲಾರಿಫೈ. ಸರ್, ಅದು ಆಪ್ಷನ್ ಸೆಲೆಕ್ಟ್ ಮಾಡ್ಬೇಕು. ಅದೇ ನಾವು 20 ಎಕ್ಸ್ಟ್ರಾ ಲೈಫ್ ತಗೊಂಡ್ರೆ 20 ಟೈಮ್ಸ್ ಸಿಗುತ್ತೆ. ನಾರ್ಮಲ್ ಕ್ಲಿಕ್ ಮಾಡಿದ್ರೆ ಏನು ಎಕ್ಸ್ಟ್ರಾ ಲೈಫ್ ಚೂಸ್ ಮಾಡ್ಲಿಲ್ಲ ಅಂದ್ರೆ 10 ಟೈಮ್ಸ್ ಸಿಗುತ್ತೆ. ಕರೆಕ್ಟಾ? ಹೌದು. ಬಟ್ ನಾರ್ಮಲ್ ಲೈಫ್ ಸೆಲೆಕ್ಟ್ ಮಾಡ್ಕೊಂಡು ಏನಾದ್ರು ಆಕ್ಸಿಡೆಂಟಲ್ ಡೆತ್ ಆಗಿ ಇಲ್ಲ ಕೋವಿಡ್ ಆದ್ರೂ ಮತ್ತೇನಾದ್ರು ಆದ್ರೂ ಅದು ಸಿಗದೆ 10 ಟೈಮ್ಸ್. ಸರ್, ಅವ್ರು ಹಂಗೆಲ್ಲ ಹೇಳಿದ್ದು ಎಕ್ಸ್ಟ್ರಾ ಲೈಫ್ ಚೂಸ್ ಮಾಡ್ಕೊಂಡ್ರೆ 20 ಟೈಮ್ಸ್ ಅಂತ. ಇಟ್ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ಅ ಡೆತ್ ಆರ್ ನಾರ್ಮಲ್ ಡೆತ್ ಓನ್ಲಿ. ಎಕ್ಸ್ಟ್ರಾ ಲೈಫ್ ಚೂಸ್ ಮಾಡ್ಕೊಂಡ್ರೆ 20 ಟೈಮ್ಸ್ ಸಿಗುತ್ತೆ ಅಂತ. ಅದೊಂದು ಸ್ವಲ್ಪ ಕ್ಲಾರಿಫೈ ಮಾಡಿಸ್ಬಿಡಿ ಸರ್. ಒಂದ್ ನಿಮಿಷ ಮ್ಯಾಮ್. ಸುರೇಶ್ ಸರ್. Yes, yeah. ಒಂದ್ ನಿಮಿಷ. See, yeah, it is the extra life is also for accidental death. So, sir, Sir, I just have a doubt. So, in case we choose a normal, we don't choose a extra life, then we will get 10 times. Yes. Of course. If we choose extra life, then we'll get 20 times. Yes. This has got nothing to do with any type of a death, correct? No. Yes. Okay. Yeah, I'm just sharing the screen. So, are you able to see it? Just a second. Yeah. Are you all able to see the screen? Yes, sir. Yeah, this is a benefit illustration chart. So if you see, this is an example given for a 1 lakh sum assured. Okay, the policy plan term is 10 years. Frequency is annual mode. The customer is paying on annual mode, and the sum assured is 1 lakh. The annual premium is 18,614. Are you all able to see this? Yes, sir. Yeah, and the extra life option they have chosen yes. Okay, and the PPT policy premium payment term is for the first 5 years. Okay, so if you see the right side chart, it is maybe you can zoom it if you want. The first year the customer pays 18,614. Okay, so if you see the death benefit, it is 10 times into 10, 18,614.
sorry, it is 1,86,140, right? So 18,614 into 10. That is 1,86,000. Okay, and accidental death benefit is another 1,86,140. So in case only for the first 5 years the policyholder pays the premium, and from the 6th year to 10th year automatically the life is secured in case there is a death and there is an accidental death. And the guaranteed sum assured is minimum 1 lakh. Is a minimum guaranteed sum assured at the end of the 10th year. In case there is a profit declared on the particular policy end of the policy term, and which is at 8%, then you will the bonus will be up to 1,40,000. This is only a illustration. So the guaranteed, what you can always tell to the customer is guaranteed sum assured plus the bonus. Bonus is not guaranteed. Say for example, if the customer wants to know, I wanted a very perfect investment. If they want to look at it as an investment, I want guaranteed, sir. Then you can recommend a second product called POS cashback, because bonus is not guaranteed. Whereas in the second product called POS cashback, there is guaranteed addition. That is interest, 5%, 6%, 7% on the premium paid. So that is guaranteed. In this product, the sum assured is guaranteed, and the bonuses is based on the returns returns, and that is divided to the policy holders as a bonus to the at the end of the policy term. So that can be variable. Okay, and here there is a commission chart for the RAP and VLE INS. For today, both the RAP and VLE INS is the same. That is what we understand. So it is a 13. There's a chart, a commission chart. I think Raju, you can share that. There is this for both micro bachat and POS cashback. 13.5% is the commission for micro bachat. POS cashback ke liye it is from 13.5 it goes up to 22%, because in the POS cashback plan there are 3 policy terms: 9 year, 12 year, and 15 year. I think if during this session you want to explain, then Raju will take over on that. So that's a good product as well, because the customer don't have to wait for long till the policy term for the returns. Even during the policy term, 2 times you will get the money back, 20% of the sum assured in the POS cashback plan. Okay, and there are more other features in the POS cashback. That's it. Just want to share this. Yeah. Sir, I just want one clarification. For example, we pay 5 years. That is 18,614. We are paying 5 years, and that is coming to 93,070. Yes. This is what we will pay. Yes. How much at the end of it? Like, so in case after 5th year something happens, then you will get all that death benefit and all that will come. Okay. Yeah, even before the 5th year, if there is any death happens, fine. Yeah. So after 10th year, so 5 years we pay the premium. Next 5 years we are not paying the premium. Yeah. So the 10th year, how much is that we are receiving? Forget about the bonus. You saying that is dependent on the market. This what if you see 0 under the 0 column, you have 1 lakh, right? Maturity. Okay, maturity benefit. That is guaranteed. Yeah. Actually, you pay. If that paid 93,000, we will get 1 lakh. Yeah. Okay. And if you're talking about 8%, whatever you're talking about, in case market is doing very well, then we may get additional 1,40,000 is what you're saying? No, it's not additional. Additional 40,000. 40,000 you will get. Yeah, So okay. Okay. Okay, sir. Okay. And I think please also understand the POS cashback takes some time to understand, so that you can easily explain to the customers. Yeah. Anything else, Raju? Can you take over? ನಾನು ಅಲ್ಲಿ ಮಿಸ್ ಆಗಿದ್ದೆ, ಇಲ್ಲಿ ಕ್ಲಿಯರ್ ಆಯ್ತಾ ಮ್ಯಾಮ್? ಅದಾಯ್ತು ಸರ್. ಹಲೋ, ಇವಾಗ ಬೆನಿಫಿಟ್ ಕ್ಲಿಯರ್ ಆಯ್ತಲ್ಲ? 10 times 20 times ನನಗಾಯ್ತು. ಮ್ಯಾಮ್ ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ. You want us to explain also the POS cashback? ಶೋರ್ ಸರ್ ಮ್ಯಾಮ್. ಇನ್ನೊಂದು 10 minutes ಆ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ವೆರಿಶ್ರೀ ಮ್ಯಾಮ್, ಹಲೋ. ಪ್ರಮೋದಿನಿ ಮ್ಯಾಮ್, ನಾನು ಅದು ಶುರು ಕಂಟಿನ್ಯೂ ಮಾಡಿ.
ಕ್ಯಾರಿ ಆನ್. ಓಕೆ ಮ್ಯಾಮ್, ಇದು ಫಾಸ್ಟ್ ಕ್ಯಾಶ್ ಬ್ಯಾಕ್ ಬಂದ್ಬಿಟ್ಟು ಇದರಲ್ಲಿ ಸಮ್ ಅಶ್ಯೂರೆನ್ಸ್ ಶುರುವಾಗದೆ 50,000ದಿಂದ ಮ್ಯಾಕ್ಸಿಮಮ್ 10 ಲಕ್ಷ ತನಕ ಇದೆ. ಇದು ಏಜ್ ಎಂಟ್ರೆನ್ಸ್ ಬಂದ್ಬಿಟ್ಟು 15 ವರ್ಷದಿಂದ ಮ್ಯಾಕ್ಸಿಮಮ್ 50 ವರ್ಷ ತನಕ ಇದೆ. ಪಾಲಿಸಿ ಟರ್ಮ್ ಆಪ್ಷನ್ ಬಂದ್ಬಿಟ್ಟು 9 ವರ್ಷದಿದೆ, 12 ವರ್ಷದಿದೆ, 15 ವರ್ಷದಿದೆ. 9 ವರ್ಷದವ್ರು ಕಟ್ಟಬೇಕಾಗಿರೋದು ಕೇವಲ 5 ವರ್ಷ ಮಾತ್ರನೇ. 12 ವರ್ಷದವ್ರು ಕಟ್ಟಬೇಕಾಗಿರೋದು ಕೇವಲ 7 ವರ್ಷ ಮಾತ್ರನೇ. 15 ವರ್ಷದವರು 15 ವರ್ಷಕ್ಕೆ ತಗೊಂಡ್ರೆ 10 ವರ್ಷ ಕಟ್ಟಬೇಕಾಗುತ್ತೆ. ಇವರಿಗೆ ಕ್ಯಾಶ್ ಬ್ಯಾಕ್ ಶುರುವಾಗೋದು ಯಾವ ತರ ಅಂದ್ರೆ 9 ವರ್ಷಕ್ಕೆ ತಗೊಂಡ್ರೆ 3ನೇ ಮತ್ತು 6ನೇ ಸಾಲಿನಲ್ಲಿ ಅವ್ರು ಎಷ್ಟು ಅಮೌಂಟ್ ಕಟ್ತಿರ್ತಾರೋ, ಎಷ್ಟು ಚೂಸ್ ಮಾಡ್ಕೊಂಡಿರ್ತಾರೋ ಅಮೌಂಟ್, ಅವರಿಗೆ 20% ಕ್ಯಾಶ್ ಬ್ಯಾಕ್ ಬರುತ್ತೆ 3 ಮತ್ತು 6ನೇ ಸಾಲಿನಲ್ಲಿ. ಮತ್ತೆ 12 ವರ್ಷಕ್ಕೆ ತಗೊಂಡ್ರೆ 4 ಮತ್ತು 8ನೇ ಸಾಲಿನಲ್ಲಿ 20% ಕ್ಯಾಶ್ ಬ್ಯಾಕ್ ಬರುತ್ತೆ. 15 ವರ್ಷಕ್ಕೆ ಏನಾದ್ರು ಚೂಸ್ ಮಾಡ್ಕೊಂಡ್ರೆ 5 ಮತ್ತು 10ನೇ ಸಾಲಿನಲ್ಲಿ 20% ಕ್ಯಾಶ್ ಬ್ಯಾಕ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ತಗೊಂಡಿದ್ದಾರೆ ಅನ್ಕೊಳ್ಳಿ ಪಾಲಿಸಿ, ಅವರಿಗೆ 20,000 ಕಟ್ತಿದ್ದಾರೆ ಅನ್ಕೊಳ್ಳಿ. ಅವರಿಗೆ 9 ವರ್ಷದವರೆಗೆ 3ನೇ ವರ್ಷದಲ್ಲಿ 20,000 ವಾಪಸ್ ಬರುತ್ತೆ, ಮತ್ತೆ 6ನೇ ವರ್ಷದಲ್ಲಿ 20,000 ಮತ್ತೆ ವಾಪಸ್ ಬರುತ್ತೆ. 9th ಇಯರ್ಗೆ ಅವ್ರಿಗೆ ಉಳಿದಿರೋ 60% ಮೇಲೆ 5% ಬಡ್ಡಿ ಹಾಕ್ಕೊಡ್ತಾರೆ. 12 ವರ್ಷಕ್ಕೆ ತಗೊಂಡ್ರೆ 4 ಮತ್ತು 8ನೇ ಸಾಲಿನಲ್ಲಿ 20% ಕೊಡ್ತಾರೆ, ಮತ್ತೆ ಉಳಿದಿರೋ 60% ಮೇಲೆ 6% ಬಡ್ಡಿ ಹಾಕ್ಕೊಡ್ತಾರೆ. 15 ವರ್ಷಕ್ಕೆ ತಗೊಂಡ್ರೆ 5 ಮತ್ತು 10ನೇ ಸಾಲಿನಲ್ಲಿ 20% ವಾಪಸ್ ಬರುತ್ತೆ, ಅದ್ರ ಮೇಲೆ 7% ಬಡ್ಡಿ ಹಾಕ್ಕೊಡ್ತಾರೆ ಮ್ಯಾಮ್. ಇದ್ರಲ್ಲಿ ಬಂದ್ಬಿಟ್ಟು ವೆಲ್ಲಿ ಅಥವಾ ಯಾರಿಗಾದ್ರೂ 22.5% ಅನ್ನೋದು ಕಮಿಷನ್ ಬರುತ್ತೆ, ಏನಾದರೂ 15 ವರ್ಷಕ್ಕೆ ಚೂಸ್ ಮಾಡ್ತಿದ್ರೆ. ಇದು ವಿತ್ GST ಇರುತ್ತೆ. 12 ವರ್ಷಕ್ಕೆ ಏನಾದರೂ ಚೂಸ್ ಮಾಡ್ತಿದ್ರೆ ಇದು ಬಂದ್ಬಿಟ್ಟು 18% ಕಮಿಷನ್ ಇರುತ್ತೆ, ವಿತ್ GST ಇರುತ್ತೆ. ಏನಾದರೂ 9 ವರ್ಷಕ್ಕೆ ಸೆಲೆಕ್ಟ್ ಮಾಡ್ತಿದ್ರೆ ಅನ್ಕೊಳ್ಳಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 13.5% ಇರುತ್ತೆ. ಎಬೋವ್ ಏನಾದ್ರು 20,000 ಮೇಲೆ ಏನಾದರೂ ಪ್ರೀಮಿಯಂ ಇದ್ರೆ ಎಕ್ಸ್ಟ್ರಾ 3.5% ಕಮಿಷನ್ ಎಕ್ಸ್ಟ್ರಾ 3 ತಿಂಗಳಾದ್ಮೇಲೆ ಬರುತ್ತೆ. ಇದರಲ್ಲಿ ಡೆತ್ ಬೆನಿಫಿಟ್ ಸೇಮ್ 10 ಟೈಮ್ಸ್ ಇರುತ್ತೆ. ಮ್ಯಾಮ್ ಈ ಪ್ರಾಡಕ್ಟ್ ಅರ್ಥ ಆಯ್ತಾ ಮ್ಯಾಮ್? ಇದು ಏನಾದರೂ ಡೌಟ್ಸ್ ಇದೆ ಇದರಲ್ಲಿ? ಡೌಟ್ಸ್ ಇದ್ರೆ ಕೇಳಿ. ಸರ್ ಇದರಲ್ಲಿ ಯಾವ ಟರ್ಮೇ ಚೂಸ್ ಮಾಡಿಕೊಂಡು 2 ಟೈಮ್ಸ್ ಮಾತ್ರನೇ ಕ್ಯಾಶ್ ಬ್ಯಾಕ್ ಬರುತ್ತಾ? ಹೌದು, 2 ಟೈಮ್ಸ್ ಬರುತ್ತೆ ಸರ್. 9 ವರ್ಷದವರೆಗೆ 3 ಮತ್ತು 6ನೇ ಸಾಲಿನಲ್ಲಿ, 12 ವರ್ಷದವರೆಗೆ 4 ಮತ್ತು 8ನೇ ಸಾಲಿನಲ್ಲಿ, 15 ವರ್ಷಕ್ಕೆ ತಗೊಂಡ್ರೆ 5 ಮತ್ತು 10ನೇ ಸಾಲಿನಲ್ಲಿ 20% ಕ್ಯಾಶ್ ಬ್ಯಾಕ್ ಬರುತ್ತೆ. ಉಳಿದಿರೋ 60% ಮೇಲೆ 9 ವರ್ಷಕ್ಕೆ ತಗೊಂಡ್ರೆ 5%, 12 ವರ್ಷಕ್ಕೆ ತಗೊಂಡ್ರೆ 6%, 15 ವರ್ಷಕ್ಕೆ ತಗೊಂಡ್ರೆ 7% ಬಡ್ಡಿ ಹಾಕ್ಕೊಡ್ತಾರೆ. ಸರ್ ಇದು ಲೋನ್ಗೆ ಎಲಿಜಿಬಲ್ ಇರುತ್ತಾ ಸರ್? ಸುರೇಶ್ ಸರ್, Just yeah. Do we get loan against this policy in the cashback policy? Yes, madam. Those details we will share it. The loan eligibility is also there, but Okay. In terms what is the amount of percentage of eligibility that we will share after this. Okay. Okay. Yeah. ಮ್ಯಾಮ್ ಇನ್ನೊಂದು ಮುಖ್ಯ ಗಮನಿಕೆ ಏನಂದ್ರೆ, ಯಾವುದೇ ಪಾಲಿಸಿ ಮಾಡಿಸಿದ್ರು ನಿಮ್ಮ ಹತ್ರ, ಅವರು ರಿನ್ಯೂವಲ್ ನಿಮ್ಮ ಹತ್ರ ಬಂದ್ರು ಸೇಮ್ 4.5% ಅನ್ನೋದು ಕಮಿಷನ್ ಮತ್ತೆ ಬರ್ತಾ ಹೋಗುತ್ತೆ. ಸರಿ, 1 ಲಕ್ಷಕ್ಕೆ ಅಂತಂದ್ರೆ ಆಫ್ಟರ್ ಅದು ಬಂದು ಮತ್ತೆ ಬೇರೆ ಹತ್ರ ಮಾಡಿದ್ರೆ ಅವ್ರಿಗೆ ಕಮಿಷನ್. ಆಫ್ಟರ್ 15 ಇಯರ್ಸ್ ಅಂದ್ರೆ 1 ಲಕ್ಷ ಹೇಳಿ ಸರ್. 7% 7,000 ರೂಪಾಯಿ ಬರುತ್ತಾ? ಹಾಂ ಸರ್, 7%. ಉಳಿದಿರೋ 60%ಗೆ ಹೋಲ್ ಅಮೌಂಟಿಗೆಲ್ಲ 20% ಅಲ್ಲಿ ಕ್ಯಾಶ್ ಬ್ಯಾಕ್ ಬಂತು ಅಂದ್ರೆ ಅದ್ರಲ್ಲಿ ಮೈನಸ್ ಆಗುತ್ತೆ. ಉಳಿದಿರೋ 60% ಮೇಲೆ ಬಡ್ಡಿ ಹಾಕೊಡ್ತೀವಿ. ಹೌದು. ವಿತ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. 1 ಲಕ್ಷಕ್ಕೆ ಆದ್ರೆ ಪ್ರೀಮಿಯಂ ಎಷ್ಟು ಬರುತ್ತೆ, ಎಷ್ಟು ಕಟ್ಟಿರ್ತೀವಿ, ಎಷ್ಟು ವಾಪಸ್ ಬರುತ್ತೆ? I think we have this illustration for cost cashback as per the application form. So chosen usko aap ek bar you can fill with sum assured of 5 lakhs or 10 lakhs and then show the benefit illustration. So we don't have as part of the presentation, but we have as a detailed benefit illustration for the plan chosen by the customer. So you can share that VLEs after this training. Sure, sir. I'm sharing on the screen. Yeah.
I will stop it. ಫ್ರೆಂಡ್ಸ್, ನಮ್ಮ ಜೊತೆ ಸುರೇಶ್ ಸರ್ ಇದ್ದಾರೆ, ಝೋನಲ್ ಹೆಡ್ ಅವರು, ಇಂಡಿಯನ್ ಫಸ್ಟ್ ಇನ್ಸೂರೆನ್ಸ್ ನ ಝೋನಲ್ ಹೆಡ್. ಸರ್, ವೆಲ್ಕಮ್ ಸರ್ ಫಾರ್ ಲೇಟ್. Welcome. Thank you, madam. Thank you. So, ಪ್ಲೀಸ್ ಕಂಟಿನ್ಯೂ ಸರ್. yeah. So we have this two products, both micro budget plan and past cashback. So month on month, every state we are actually taking these products to rural segment. All the people, customers can actually participate. People who are coming for low savings based insurance, we can recommend micro budget plan because it has sum assured of 10,000 to 2 lakhs. And people who want to save more or protect their life more, from 50,000 to 10 lakh, they can go for past cashback along with the cashback benefit. And we also have other benefits in both in individually in micro budget and past cashback. And one more thing about India First Life, it is a company promoted by Bank of Baroda and Union Bank of India, and it is one of the leading life insurance covering organization in the rural segment in micro insurance sector. So for the last 6-7 years we have been working with CSEs, and our login process is very seamless. In the digital seva portal, it is very seamless, and we deliver the policy bonds both on the digital as well as by physical front. Okay, I think Raju, you're trying to present something. Sir, you can go ahead, sir. Okay, fine. Okay, and we will share all the video materials and login process steps as well as there. So I think Raju, you can take them over on the login process. Okay, sir. Thank you, sir, for your memorable, important suggestions. Thank you, sir. Thank you. ರಾಜೇಶ್ ಸರ್, ಕಂಟಿನ್ಯೂ ಮಾಡಿ. ಯಾವ್ದಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಇದು ಹೇಳಿದ್ನಲ್ಲ ನಿಮ್ಗೆ, ಇದೇ ನಿಮ್ಗೆ ಫಾರ್ ಎಕ್ಸಾಂಪಲ್ ಇವರು ನಿಮ್ಗೆ ಆಗ್ಲೇ ನಿಮ್ಗೆ 1 lakh ತಗೊಂಡಿದ್ರು ಅನ್ಕೊಳ್ಳಿ. ಓಕೆನಾ, 1 lakh ತಗೊಂಡ್ರೆ ಫಾರ್ ಎಕ್ಸಾಂಪಲ್ 20,000 ಅವರಿಗೆ 9 years ತಗೊಂಡ್ರೆ ಅವರಿಗೆ ಬಂದ್ಬಿಟ್ಟು 1000 ಅವರಿಗೆ 3 ಮತ್ತು 6ನೇ ಸಾಲಿನಲ್ಲಿ ವಾಪಸ್ ಬರುತ್ತೆ. ಓಕೆನಾ, ಇನ್ನು ಅವ್ರ ಹತ್ರ ಉಳಿದಿರೋದು 60%. 60%ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು 5% ಮಾತ್ರನೇ. 5% ಮಾತ್ರ ಅಂದ್ರೆ, ಒಂದ್ ನಿಮಿಷ, ₹3,000 ಆಡ್ ಆಗಿ ಬರುತ್ತೆ 60,000ಗೆ. ಹಲೋ, ಹಾ, ಎಸ್ ಸರ್, ಕೇಳಿಸ್ತಿದೆ ಮ್ಯಾಮ್, ಹೇಳಿ ಸರ್. ಇದು 3,000 ಆಡ್ ಆಗಿ ಬರುತ್ತೆ ಮ್ಯಾಮ್ ಇದರಲ್ಲಿ. ಆಮೇಲೆ ಅವರು ಏನಾದ್ರು ಅದು ಜಾಸ್ತಿ 9 ವರ್ಷ ಬಿಟ್ಟು ಏನಾದ್ರು 12 ವರ್ಷಕ್ಕೆ ಹೋದ್ರು ಅನ್ಕೊಳ್ಳಿ, ಅವ್ರಿಗೆ ಬಂದ್ಬಿಟ್ಟು 6% ಅಂದ್ರೆ 3,600 ಬರುತ್ತೆ. ಇದೇನಾದ್ರು 7% ಅಂದ್ರೆ ₹4,200 ಬರುತ್ತೆ ಇಂಟ್ರೆಸ್ಟ್. ಇದ್ರಲ್ಲಿ ಏನಂದ್ರೆ ಡೆತ್ ಬೆನಿಫಿಟ್ ಮಾತ್ರ 10 times ಇರುತ್ತೆ. ಸುರೇಶ್ ಸರ್, Yes, please. Yes, please. सर वही मैं बोल रहा था सर, कैलकुलेशन. Okay, I think better you share the document of the benefit illustration of past cashback in the group so that they can clearly see. This is not visible, whatever you are sharing right now. So it is not visible. Okay. You can please share it after this session about Sir, the can I benefit disconnect? You can share it, sir. Can I disconnect? Yeah, you can. Yeah. I already shared you. Okay.
they can pay off any debts, small debts they have. So that is how the plan is designed. And also the plan is designed in such a way that during the first day of the policy holder, they can know how much they will get at the end of the policy term, or how much they will get at the end of during the policy term at the payout period. So everything they can know in the day one. And there is no bonus, it's only guaranteed addition, that is guaranteed interest on the premium pay. Okay. So there is, you can share it with a live example. Sure, sir. I'll share in group, sir. Okay. Yeah. Accordingly, I'll share that. Hello, Vedashri ma'am. ಹೇಳಿ ಸರ್. ಮ್ಯಾಮ್ ನಾನು ಅದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಮ್ಯಾಮ್. ಓಕೆನಾ, ಕ್ಲಿಯರ್ ಆಗಿರುತ್ತೆ. ಅದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. One more important difference is that the commission for VLE for past cashback can go up to from 13.5 to 22%. It can go up because the more the policy term, say for the first 9-year plan, it is 13.5% commission. For the 12-year plan, the commission is 18.5%. For the 15-year plan, it is 22% on the instant commission. Say for example, if the customer is paying 10,000 rupees, instant commission for the 15-year plan will be 2,200 on the wallet. Immediately the VLE will get. Apart from all these commission, recently from October 1st, the CSE head office has also announced a new campaign. Any VLE doing more than 20,000 in a month for India First Life Insurance, they will get additional 3.5%. That will be paid on a quarterly basis. So on the total commission which they are making. So this is a new campaign which has been launched. So please, VLEs, request you to all participate and try covering maximum lives and also earn maximum incentives or the commission. Not only that, from the second year, third year, even if the customer pays the premium through any other CSE or any other online, still the VLE who sourced the policy in the first year will get the renewal commission of 4.5%, which means there is a regular income earning opportunity, so a separate income channel for the VLE. Okay. Sir, premium only CSC counter ಕಟ್ಟಬೇಕಾ ಅಥವಾ ಬೇರೆ ತರ ಏನಾರ ಆಪ್ಷನ್ಸ್ ಇದಾವ ಸರ್? ಲೈಕ್ LIC ಆತರ ಬೇರೆ ಕಡೆನೂ ಹೋಗಿ ಏಜೆಂಟ್ ವೈಸ್ ಕಟ್ಬೋದಾ? CSC ಸೆಂಟ್ರಲ್ ಕಟ್ಟಬೇಕಾ? CSC ಸೆಂಟ್ರಲ್ ಕಟ್ಕೊಂಡ್ರೆ ನಿಮಗೆ ಲಾಭ ಮ್ಯಾಮ್. ಬೇರೆ ಕಡೆ ಕಟ್ಟಿದ್ರೆ ಅದು ಸೆಲ್ಫ್ ಆಗು ಕಟ್ಕೋಬಹುದಾ? ಹೇಗಿದೆ ಇದು ಇಂಡಿಯನ್ ಫಸ್ಟ್? ಸೆಲ್ಫ್ ಆಗಿ ಕಟ್ಕೊಳೋ ಆಪ್ಷನ್ ಇದೆ. ECS ಅಂತ ಇದೆಯಲ್ಲ, ಅದ್ರಲ್ಲಿ ಮಾಡ್ಕೋಬಹುದು ಬೇಕಾದ್ರೆ. ECS ಮಾಡ್ಕೊಂಡ್ರೆ CSC ಸೆಂಟರ್ಗೆ ನಿಮ್ಗೆ VLE ಮತ್ತೆ ರ್ಯಾಪಿಗೆ ಲಾಭ ಇರಲ್ಲ. ಏನಕ್ಕಂದ್ರೆ ಅದ್ರಲ್ಲಿ ಮತ್ತೆ ಕಮಿಷನ್ ಬರಲ್ಲ. ಹೌದು. ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ECS ನ ಇನ್ಸ್ಟೆಂಟ್ ಆಗಿ ನಾವು ಆಕ್ಟಿವೇಶನ್ ಮಾಡಲ್ಲ. ECS ಗೆ ಇನ್ನೊಂದು ಲಾಸ್ ಏನಿದೆ ಅಂದ್ರೆ, ಏನಾದ್ರೂ ಅವ್ರು ಮಿಸ್ ಮಾಡಿದ್ರೆ 290 rupees ಸಮಥಿಂಗ್ ಅವರಿಗೆ ಚಾರ್ಜಸ್ ಆಗುತ್ತೆ ಬ್ಯಾಂಕ್ ಕಡೆಯಿಂದ. ಸರ್ ಅದ್ರಿಗೆ LIC ಸೊ LIC ಅವ್ರು ನಾವು ಕಟ್ತೀವಿ ಅಂತ ಆಪ್ಷನ್ ತಗೊಂಡ್ರೆ ಅವ್ರು ಯಾರೋ ಅವ್ರ ಕಡೆ ಏಜೆಂಟ್ಸ್ ಗಳಿದ್ರೆ ಅದ್ರ ಅವ್ರಿಗೆ ಅವಕಾಶ ಇದೆಯಾ ನಾವೇ ಕಟ್ಬೇಕಾ ಅಂತ? ಫಾರ್ ಎಕ್ಸಾಂಪಲ್ ಒಂದು ಇನ್ಸೂರೆನ್ಸ್ ಪರ್ಸನ್ ನಿಮ್ಮ ಹತ್ರ ತಗೊಂಡ್ರೆ ಮತ್ತೆ ನಿಮ್ಮ ಹತ್ರನೇ ಬಂದು ಕಟ್ಟಿದ್ರೆ ನಿಮ್ಗೆ 4.5% ಕಮಿಷನ್ ಬರುತ್ತೆ. ಬೇರೆ ಕಡೆ ಹೋಗಿ ಕಟ್ಟಿದ್ರೆ ಅವ್ರು ನಿಮ್ಗೆ ಕಮಿಷನ್ ಬರಲ್ಲ. ಹೌದು. ಅಂದ್ರೆ ಆಪ್ಷನ್ಸ್ ಇದೆ, ಅವ್ರು ಬೇರೆ ಕಡೆ ಕಟ್ಕೋಬಹುದು. ಕಟ್ಕೋಬಹುದು, ಬೇರೆ ಕಡೆ ಕಟ್ಕೋಬಹುದು, ಆತರ ಏನಿಲ್ಲ. ಏಜೆಂಟ್ ಹತ್ರ ಕಟ್ಬೋದಾ ಅಂತ ಕೇಳಿದ್ದು ಸರ್ ನಾನು. ಕಟ್ಬೋದು ಮ್ಯಾಮ್, ಬೇರೆ ಕಡೆ ಎಲ್ಲಾದ್ರೂ ಕಟ್ಬೋದು CSC ಸೆಂಟರ್ ಅಲ್ಲಿ. ಓಕೆ. ಓನ್ಲಿ CSC ಸೆಂಟರ್, ನಾಟ್ ಅದರ್ ಏಜೆನ್ಸಿ? ನಾಟ್ ಅದರ್ ಏಜೆನ್ಸಿ ತಗೋಬಹುದು, ಆತರ ಏನಿಲ್ಲ. ಬೇರೆ ಆಪ್ಷನ್ಸ್ ಇರ್ತವೆ. ಅವ್ರು ಕಾಲ್ ಸೆಂಟರ್ ಕಾಲ್ ಮಾಡಿ ಅಥವಾ ಏನಾದ್ರು ಮಾಡ್ಕೊಂಡ್ರು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಆತರ ಏನಿಲ್ಲ, ಬೇರೆ ಬೇರೆ ಆಪ್ಷನ್ಸ್ ಖಂಡಿತ ಇರುತ್ತೆ. Say they can pay the renewal commission can be paid. Renewal premium can be paid by the customer online as well, second year, third year, or through another CSC or any other channel, or directly going to the India First Life offices in the cities, or even through any other. But the renewal commission will be able to come to the first VLE who source the policy. So उसका ऐसे arrangement है. So make sure renewal commission will be regularly received, whether the customer comes to the CSE or through the other channels. ಮ್ಯಾಮ್, ವೇದಶ್ರೀ ಮ್ಯಾಮ್, ನೀವು ಹೇಳೋ ಪಾಯಿಂಟ್ ನನಗೆ ಅರ್ಥ ಆಯ್ತು. ಏನಕ್ಕಂದ್ರೆ ಬೇರೆ ಕಡೆ ಬೇರೆ ಪಾರ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇದು ನೀವೇನಾದ್ರು ಪೇ ಮಾಡ್ಬೇಕಾದ್ರೆ ಬೇರೆ ಗೂಗಲ್ ಪೇ, ಫೋನ್ ಪೇ ಆತರ ಪೇ ಮಾಡ್ಕೋಬಹುದು ಅಂತ ಕೇಳ್ತಿದ್ದೀರಾ. ಓಕೆ, ಮಾಡ್ಕೋಬಹುದು.
ಬಟ್ ನಾನ್ ಏನಕ್ಕೆ ಆತರ ಪ್ರೆಸ್ ಮಾಡಕ್ ಹೇಳ್ತಾ ಇಲ್ಲ ಅಂದ್ರೆ CSC ಸೆಂಟರ್ ಥ್ರೂನೇ ನಾವು ಬಿಸ್ನೆಸ್ ಮಾಡ್ತಾ ಇರೋದು. CSC ಗೆ ಬಿಸ್ನೆಸ್ ಬಂದ್ರೆ ನಿಮಗೂ ಕಮಿಷನ್ ಬರುತ್ತಲ್ಲ ಅಂತ ಹೇಳಿ ನಾವು ಅದನ್ನ ಹೇಳೋದು ಇಲ್ಲ ಯಾರಿಗೂ. ಓಕೆ ಸರ್, ಥ್ಯಾಂಕ್ ಅವರಿಗೆ ಯು. ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಲ್ಲ ಮ್ಯಾಮ್. ಓಕೆ ಸರ್, ಓಕೆ ಓಕೆ. ಕಸ್ಟಮರಿಗೆ ಏನಾದ್ರೂ ತೊಂದರೆ ಬಂದ್ರೆ ಪಾಲಿಸಿ ಬಗ್ಗೆ ಅದು ನೀವು ಜಸ್ಟ್ ನಮ್ ಕಡೆ ತೋರಿಸಿದ್ರೆ ಸಾಕು, ಅದ್ರ ಬಗ್ಗೆ ನಾವು ಜವಾಬ್ದಾರಿ ವಹಿಸ್ಕೊಂತೀವಿ. ಸರ್ ಕ್ಲೈಮ್ ಅಷ್ಟೇ. ಪ್ರೋಸೆಸ್ ನಿಮ್ದೇನ್- ಬಗ್ಗೆ ಒಂದ್ಸತಿ ಹೇಳ್ಬಿಡಿ ಸರ್. ಕ್ಲೈಮ್ ಪ್ರೋಸೆಸ್ ಬಗ್ಗೆ ಮ್ಯಾಮ್ ಸರ್ ಕ್ಯಾನ್ ಯು ಎಕ್ಸ್ಪ್ಲೈನ್ ಸರ್? Claim process के लिए I will tell you. See, claim process is very simple. It's also digitized. Just like that, अब कैसे आप you people are logging in the policies, the same way you can claim when there is a death. You can claim how basically there is a claim intimation form. There are many ways. One is toll-free number is there, or you can send an intimation on the email claims.support@indiafirstlife.com. And what are the documents to be submitted is there is a claim intimation form, application form. Usko bharna, it has to be filled by the claimant and the nominee with bank account details and ID with the death certificate of the policy holder and the policy number. All those things has to be filled and submitted along with a copy of the death certificate and bank address proof, bank details of the nominee. All those things has to be done, scanned and send an email. And within once all the documents are submitted, within 1 week it will get settled. The claim will get settled within 1 week to the nominee's account. Sir, Okay. sir, Yeah. which one insurance you are explaining right now? Sorry, which? Which one India's insurance first life explaining right now? insurance. India First. India First Life Insurance. India First Life. In CSC, sir? Yes, India Yes, First exactly, Life. sir. Yes. Okay, thank you. Yeah, India First is a life insurance company. It started in India 2011. Almost 10 years ho gaya. Many people are not aware. But India First has been working it is promoted by public sector banks, Bank of Baroda and Union Bank of India. Previously Andhra Bank was there. So now it has been taken over by Union Bank of India and Bank of Baroda. These both are major promoters. And with the CSC, Common Service Center, last 6-7 years, India First has been working. Many products we have sold, right from Kata, Shubhalab and many other products. So, and we have covered many lives. So the reason why we are associating with CSCs is we are focusing on micro insurance to reach out to the rural market and many villages. We are associating with CSCs who are spread across the country. Okay. Okay, sir. Sir, all will is eligible for this services, sir? No, only RAP exam karna hai. RAP, VLE, INS. There is a certification exam. That is you once you do the exam, you get that number RAP, and then your ID, CSC ID will be activated in the Seva portal. You will be able to see under insurance, under life insurance, you will be able to see India First products. Sir, first one we can clear the RAP exam, sir. Yes, sir. You have to check with your district manager DCs to help Okay. you out to register and get that activated. Complete that online exam. It's a training, easy exam. How is the exam, sir? It's a live exam or offline exam? Online. I think your district manager will be able to help you out. ಲೈವ್ ಎಕ್ಸಾಮ್ ಇರುತ್ತೆ ಸರ್ ಅದು. ಹಾ ಮೇಡಮ್. ನೀವು VLE ಇನ್ಸೂರೆನ್ಸ್ ಮಾಡ್ಕೊಂಡ್ರೆ ನಿಮ್ಗೆ 15 ಚಾಪ್ಟರ್ಸ್ ಇರುತ್ತೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ನಿಮ್ಗೆ ಒಂದು ಲೈವ್ ಎಕ್ಸಾಮ್ ಬರುತ್ತೆ. 25 ಮಾರ್ಕ್ಸ್ ಅದನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಅವಾಗಲೇ ಇನ್ಸೂರೆನ್ಸ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಆ ನಂತರ ನೀವು ನಿಮ್ DM ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅವ್ರ ಪೋರ್ಟಲ್ ನ ರೆಡಿ ಮಾಡ್ಕೊಡ್ತಾರೆ, ಆಕ್ಟಿವ್ ಮಾಡ್ಕೊಡ್ತಾರೆ. ಸೊ ಆ ನಂತರ ನೀವು ಎಲ್ಲಾ ತರ ಇನ್ಸೂರೆನ್ಸ್ ಗಳನ್ನ ಮಾಡಬಹುದು. ಓಕೆ. ಸ್ವಲ್ಪ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಮಾಹಿತಿಗಳಿದೆ ಸ್ವಲ್ಪ ಚಾಟ್ಸ್ ಅಲ್ಲಿ ಶೇರ್ ಮಾಡಿ ಮೇಡಮ್. ಸರ್ ನೀವು ಯಾವ ಡಿಸ್ಟ್ರಿಕ್ಟ್ ಇಂದ ಸರ್? ಮೇಡಮ್ ಬಿಜಾಪುರ್. ಬಿಜಾಪುರ. ಓಕೆ ಸರ್, ಓಕೆ ಸರಿ ಸರ್, ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ರಾಜು ಸರ್, ಡಾಕ್ಯುಮೆಂಟೇಶನ್ ಕರೆಕ್ಷನ್ ಇದ್ರೆ ಯಾರನ್ನ ಹೇಗೆ ಅದು ಮತ್ತೆ ತಿದ್ದುಪಡಿ ಮಾಡ್ಬೇಕಿದ್ರೆ ನನ್ ಕಾಂಟ್ಯಾಕ್ಟ್ ಮಾಡಿ ಮ್ಯಾಮ್. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಕಸ್ಟಮರ್ಸ್ ಡಾಕ್ಯುಮೆಂಟೇಶನ್ ಕರೆಕ್ಷನ್ ಮೇಲ್ ಮಾಡಿ ನಮ್ಮ ಹೈಯರ್ ಅಥಾರಿಟಿಯಿಂದ ಸರಿ ಮಾಡಿಸ್ಕೊಡ್ತೀನಿ ಮ್ಯಾಮ್. ರಾಜು ಸರ್, ಇಫ್ ಪಾಸಿಬಲ್ ಇವಾಗ ನೀವು ಸಿಸ್ಟಮ್ ಮುಂದೆ ಇದ್ರೆ ಒಂದ್ಸತಿ ಲಾಗಿನ್ ಹೇಗಾಗೋದು ಅಂತ ತೋರ್ಸ್ಲಿಕ್ಕಾಗುತ್ತಾ? ಲಾಗಿನ್ ಅಂದ್ರೆ ಮ್ಯಾಮ್ ನನ್ನ ಹತ್ರ ಇದು ಡಿಜಿಟಲ್ ಸೇವಾ ಪೋರ್ಟಲ್ ಪಾಸ್ವರ್ಡ್ ಯೂಸರ್ ಐಡಿ ಪಾಸ್ವರ್ಡ್ ನನ್ನ ಹತ್ರ ಇರಲ್ಲ. ಅಲ್ಲ, ನಾನು ಕಳಿಸ್ಕೊಡ್ತೀನಿ. ಸುಮ್ನೆ ಒಂದ್ಸತಿ ಜಸ್ಟ್ ಈಗ ಯಾಕಂದ್ರೆ ತುಂಬಾ ನ್ಯೂ VLS ಇದಾರೆ, ಹಾಗಾಗಿ ಅವ್ರಗಳಿಗೆ ನೀವು ಸ್ಕ್ರೀನ್ ಶೇರ್ ಮಾಡಿ ನನ್ನ ಗೈಡ್ ಮಾಡ್ತೀನಿ. ಇಲ್ಲ ಸರ್, ನಾನು ಮನೆಗೆ ಬಂದೆ, ಜಸ್ಟ್ ಈಗ ಬಂದೆ. ರಾಜು, ಹೌದಾ?
ಯಾರು ಸಿಸ್ಟಮ್ yes, ಮುಂದೆ sir, ಇದ್ರೆ ಪೋರ್ಟಲ್ ಇದು ಮಾಡಿ. Yeah. See, apart from the product training, it is very important. Every VLE should understand how to sell the product. These are two different things. In spite of all the product understanding, they should be able to connect to the customer. So, how do they connect? Because no customer will come and ask for life insurance. It is not and no other product will give an opportunity for the VLE to explain about the financial planning. So, how to pitch? That is also very important. It could be customers for it could be a job goer or a family person, or it could be planning for their children, or it could be for various other purpose. So how do you connect? Usko batana hai. You should be able to explain them so that easily they can do the business. ಸರ್ The ಏನಂದ್ರೆ point is, ಇನ್ಸೂರೆನ್ಸ್ sir, one ನಿಮಿಷ. The point is, so in it may be micro budget or post back. Just to you, the customer used to get around 4,000 to 5,000 after 10 years, right? Hanji, boliye. Yes, Mr. Vinay, tell me. Yeah, just if you take a sum assured of 1 lakh, Okay. he paid around 19,000 per year and around 95,000 he has to pay. After Okay. 10 years, he will get around 1,04,000, right? Yes. So only for 4,000, how can we convince the customer to No. purchase this? No. If you actually calculate, the actual premium paid for the first 5 years, so it will be just even calculate. It should be around 92,000, and Okay. the minimum guaranteed sum assured is 1 lakh. Yes, it's not a huge increment. I agree, but at the same time, it also has other benefits in the plan. So, for example, the past cashback has higher return, but at the same time, when there is a cashback, those features are accounted in the No, so the plan. point is very simple, sir. If we approach a customer that you need to pay around 90,000 per 5 years, and after 10 years you'll get 1,04,000. Just customer will ask. 95,000 means around to get 9,000. Why should Mr. I wait Vinay, for 10 years? yes, I agree. Mr. Vinay, see, one thing is when you cannot look as an investment plan. See, it's a good question. This will open up more other answers for you. See, India First has more than 30 products in India First. But only 2 products of the 30 products has been introduced in the CSE Common Service Center, which means the reason is that where all people can participate without any strangeness, where it is not pure term. Okay, so the returns, it is not an investment plan. So it is not a low risk, high risk. That it's not a purely investment plan. It is a savings based plan. Okay, so in spite of all other plans, only 2 plans have been introduced in CSE, where most of the people can participate without any much of the doubts, and the guaranteed additions and with the reasonable returns will be available. Yes, it may not be at par with other high returns products. I agree, very true. But at the same time, this opens the field for participation from all people, from all the socio-economic background, and you should only look at death benefit. It is not the maturity benefit. It's the death benefit. You should look at 10 times and 20 times. That is what you need to keep in mind. ಇದು ನಮ್ ಮೆಡಿಕಲ್ ಇನ್ಶೂರೆನ್ಸ್ ಇದ್ದಂಗೆ ಸರ್. ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ ರೆಸ್ಕ್ಯೂ ಬರುತ್ತಷ್ಟೇ. If you can just tell me so that it's basically, I'm telling, it's basically a safety measure for for our dependents. So in case something happens in event of any death, so we should look into that. I tell you, all the vehicles we are insuring, motor vehicles. Exactly. House we are insuring, it's a man-made. Okay. But the man who is making, is he insured? No. But thing is, people will not come and ask. Customer will not come and ask. That's a very fair point. But at the same time, how do we keep the savings habit with the customer? And India is a country where it is not automatic social security net is not provided to all citizens. Sir, in fact, the problem is, the problem is whenever he purchases motor insurance, the government has already given 15 lakhs covered to that family. Yeah. ಸರ್ ಅರ್ಥ ಆಗ್ಲಿಲ್ಲ. 15 ಲಕ್ಷ ಹೇಳಿ, ನಂಗೆ ಗೊತ್ತಿಲ್ಲ ಇದು ಏನ್ ಹೇಳಿ ಮೇಡಮ್. ಯಾರೇ ಒಂದು ಗಾಡಿ ತಗೊಂಡು PA ಕವರ್ ಇರುತ್ತೆ, ಪರ್ಸನಲ್ ಆಕ್ಸಿಡೆಂಟ್ ಕವರ್ ಅಂತ ನಾವು ಆಲ್ರೆಡಿ ಹಾಕಿರ್ತೀವಿ. ಇನ್ ಕೇಸ್ ಡ್ರೈವರ್ ಓನರ್ ಒಬ್ಬರೇ ಆಗಿದ್ದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಪಕ್ಷಕ್ಕೆ ಅವ್ರ ನಾಮಿನಿಗೆ 15 ಲಕ್ಷ ಬರುತ್ತೆ. ಓಕೆ. ವಿನಯ್ ಸರ್ ಎಲ್ಲರ ಹತ್ರನೂ ವೆಹಿಕಲ್ ಇರಲ್ಲ ಸರ್.
ಅಲ್ಲ No, no, right ಸರ್ point, ಈಗಿನ Mr. ಕಾಲದಲ್ಲಿ Vinay, we appreciate ಈಗಿನ lot of ಕಾಲದಲ್ಲಿ points. See, ಯಾರ ಹತ್ರ ಹೇಳಿ ಸರ್, ಒಂದು 2 ವೀಲರ್ ಇಲ್ದಿರೋ ಮನೆ ಹುಡುಕ್ಬೇಕು ಸರ್ ಹಳ್ಳಿನಲ್ಲಿ. ಸರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಓಕೆ ಅಲ್ಲ ಅಲ್ಲ, ಎಲ್ಲರೂ ಹೇಳ್ತಿರೋದು ಓಕೆ ಇದೆ, ಬಟ್ ಏನಂದ್ರೆ ಅದಕ್ಕೆ ಆದ ಒಂದು ಪಾಲಿಸಿ ಅಂತ ಒಂದು ವ್ಯಾಲ್ಯೂಸ್ ಇರುತ್ತೆ. ಸೊ ತುಂಬಾ ಜನ ಇದಾರೆ ಲೈಫ್ ಇನ್ಶೂರೆನ್ಸ್ ನ ಕೇಳ್ಕೊಂಡ್ ಬರೋರು. ಈಗ ನಮ್ಮ ಹಾಸನ್ ಡಿಸ್ಟಿಕ್ ಅಲ್ಲಿ ಶುಭಾ ಮೇಡಮ್ ಇಡೀ ಕರ್ನಾಟಕಕ್ಕೆ ಟಾಪರ್ ಆಗಿ ಯಾರಿಗೂ ಆಗಲ್ಲ ಅನ್ನೋದನ್ನ ಅವರು ಮಾಡಿ ತೋರ್ಸಿದ್ದಾರೆ. ಮೇಡಮ್ ಸಮಸ್ಯೆ ಆಗ್ತಿರೋದು ಇಲ್ಲೇ ಮೇಡಮ್. ಈಗ ಎಲ್ಲಾರ್ಗು ಇನ್ಶೂರೆನ್ಸ್ ಸೇಲ್ ಮಾಡೋದಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇದೆ, ಬಟ್ ಮಾರ್ಕೆಟ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಕರೆಕ್ಟ್ ಸರ್, ನೀವು ಹೇಳಿದ್ದು. ಸರ್ ವಿನಯ್ ಸರ್, ಇಟ್ಸ್ ಎ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಲೈಫ್ ಇನ್ಸೂರೆನ್ಸ್. ಏನಕ್ಕಂದ್ರೆ ಯಾರು ಲೈಫ್ ಇನ್ಶೂರೆನ್ಸ್ ಅಲ್ಲ ಸರ್, ಎಲ್ಲ ಇನ್ಶೂರೆನ್ಸ್ ಪ್ರಾಬ್ಲಮ್ ಮಾರ್ಕೆಟ್ ಮಾಡಕ್ ಆಗ್ತಿಲ್ಲ. ಸರ್ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಹೇಳ್ಕೊಡಿ ಸರ್, ಅದ್ ಹೇಳ್ಕೊಡಿ, ನಾವ್ ಮಾಡ್ತೀವಿ. ರಾಜು ಸರ್, ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಹೇಳಿ. ಮಾರ್ಕೆಟಿಂಗ್ ಅಂದ್ರೆ ಮ್ಯಾಮ್ ಪ್ರಾಬ್ಲಮ್ ಇನ್ಸೂರೆನ್ಸ್ ಅಲ್ಲಿ ಬರೋದೇ ಸೆಂಟಿಮೆಂಟ್ ಮ್ಯಾಮ್. ಇನ್ಸೂರೆನ್ಸ್ ಅಲ್ಲಿ ಬರೋದೇ ಸೆಂಟಿಮೆಂಟ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಕಾಲ್ ತಗೊಂಡ್ರು ಒಂದೇ ಸತಿ ನಂದು ತಗೊಂಡ್ರು. I think one more thing, just other way of looking at it. No, there are hundreds of services CSC is giving, right? From Grameen Seva, that is the e-store, or it could be e-shram, or whatever, many services they are providing. But I don't think in any of these services you get an opportunity to discuss about the customer's financial planning. Opportunity to discuss about their, yes, people will not open up, I agree. But at the same time, once they open up, they will look upon you for various other requirements of the customers. I'm sorry, my kannada mein baat nahi kar sakte, but Raju, if you can please explain. Sir, Suresh sir, why don't we have one marketing? Because you people are you've been in this field for very many years. Why don't we have one program in the marketing that will help all the VLEs as well, right? Yes, sure, madam, sure. Raju sir, adondu organize ಮಾಡಿ Raju sir. Just we want to know that how to sell that product and how to explain that product. Yes, see, one thing is very important. We cannot I know it's a private and confidential aspect of it. So all people may not be happy to open up a discussion. But at the same time, you should display poster banner of the India First banners and posters on the CSC store, and people will ask and start inquiring about it. Or it could be some other new happening or good fortunate festival or something happening in the customers, or they can share the stories. By that time you can ask what is their financial planning. Are they started? See, every customer, everyone has a savings account. Everyone will have some amount of money in land holdings, or it could be gold, or it could be investment. But at the same time, some portion has to be always, it's a reasonable investment can be done in life insurance. A reasonable amount can be done. सर सारे VLEs को आपका जो पोस्टर्स एंड बैनर्स है वो थोड़ा सेंड कर दीजिए सर, so they will get easy to marketing. Yes, Raju, please make a note of that and please arrange to send it to them. And the conversation of the customer starts with that. So that's how you connect with the customer. Or it could be some good event happening in the families. So basis which you can start planning on their financial savings and future goals. It could be a person who got a job. So when there is job, there is an income and there is an expenditure which is committed month on month. So there is a regular dependency on a family or around them. So that's where you need to bring the security cover. Or it could be people who wanted to expand business after 5-10 years. So they need some investment from, rather going for borrowings, if they start from today. After 5-10 years, they can make use of the money. Or see, aaj ka tarikh, spending is easy, savings is very difficult. But at the same time, investing properly is also very important. Sir, I am a old VLE from CSC. When it started Apna CSC, ಅವಾಗಿಂದ ನಾವು ಇದರಲ್ಲಿ ಇರೋರು, ಅಂಡ್ ದೆನ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅದು ಕೂಡ. ಮತ್ತು ಮಾರ್ಕೆಟಿಂಗ್ ಬಗ್ಗೆ ಏನಾದ್ರು ಬೇಕಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡಬಹುದು. ಹೇಳ್ಕೊಡಿ ಸರ್. ಅಂಡ್ ದೆನ್ ಈಗ ನೀವು ಹೇಳ್ತಾ ಇದ್ರಿ ಯಾರೋ ಸ್ಲೈಡ್ ಕೊಡಿ ಅಂತ. ಸ್ಲೈಡ್ ಇನ್ನೂವರೆಗೆ ಯಾರು ಕೊಡ್ತಾ ಇಲ್ಲ ಅನ್ಕೊಳ್ತಾ ಇದ್ದೀನಿ ಇದರಲ್ಲಿ. ಸರ್ ನಮಗೆ ಸಮಸ್ಯೆ ಆಗೋದೇನು ಅಂತಂದರೆ, ಸೊ CSC ಪ್ಲಾಟ್ಫಾರ್ಮ್ನಲ್ಲಿ ತುಂಬ ಇನ್ಶೂರೆನ್ಸ್ ಕಂಪ್ನಿಗಳಿದೆ. ಎಲ್ಲ ಕಂಪ್ನಿಗಳವರು ನಾವು ನಿಮಗೆ ಮಾರ್ಕೆಟಿಂಗ್ ಮೆಟೀರಿಯಲ್ ಕೊಡ್ತೀವಿ ಅಂತಾರೆ ಹೊರತು ಯಾವ ಕಂಪ್ನಿಯವರು ಮಾರ್ಕೆಟಿಂಗ್ ಮೆಟೀರಿಯಲ್ ಇಲ್ಲಿ ತನಕ ಕೊಟ್ಟಿಲ್ಲ. ಸಮ್ ಆಫ್ ದ ಯಾರೋ ಏನು ಕೆಲಸ ಮಾಡೋಂಥ VLEಗಳಿಗೆ ನಾವು ಕೊಡ್ತೀವಿ ಅಂತಾರೆ.
ಕೆಲಸ ಮಾಡೋ ವೇಲೆಗಳಿಗೆ ಅದ್ರ ಅವಶ್ಯಕತೆನೇ ಇರಲ್ಲ, ಯಾಕೆಂದ್ರೆ ಆಲ್ರೆಡಿ ಅಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಾರೆ, ಏನು ಬೇಕೋ ಮಾಡ್ತಿರ್ತಾರೆ. ಯಾರಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಯಾವ ರೀತಿ ಮಾಡಬೇಕು ಮತ್ತೊಂದು ಮಗದೊಂದು ಅಂತ ಅನ್ನೋರಿಗೆ ಏನೂ ಸಿಗಲ್ಲ. ಎಲ್ಲ ಕಂಪ್ನಿಗೂ ನಾವು ಕೇಳಿ ಸಾಕಾಯಿತು. ತುಂಬ ಫೈಟ್ ಮಾಡಿದ್ಮೇಲೆ ಕೊನೆಗೆ ಮೊನ್ನೆ ಯಾವುದೊಂದು ಕ್ರಾಪ್ ಇನ್ಶೂರೆನ್ಸ್ಗೆ ಮಾತ್ರ ಮೊನ್ನೆ ಒಂದೇ ಒಂದು ನಮಗೆ ಬ್ಯಾನರ್ ಕೊಟ್ಟಿದ್ದಾರೆ. ಅದೇನು ತಂದಿದ್ದು 4 ಬ್ಯಾನರು, ನಾವು ಇದ್ದಿದ್ದು 40 ಜನ VLEಗಳಲ್ಲಿ. ಸರ್ ಇನ್ನೊಂದ್ ಏನ್ ಗೊತ್ತಾ, ನಮ್ಗೆಲ್ಲ ಬಿಸಿ ಇರ್ಬೇಕಾದ್ರೆ ನೀವು ಸಪೋರ್ಟ್ ಅದೇ ಟೈಮಲ್ಲಿ ಸಪೋರ್ಟ್ ಸಿಕ್ಬಿಟ್ರೆ ನಾವು ಎಲ್ಲ ಹುರುಪಿನಿಂದ ಮಾಡ್ಬೋದು. ವಿನಯ್ ಸರ್ ಹೇಳ್ದಂಗೆ ಕರೆಕ್ಟ್ ಟೈಮ್ ನಮ್ಗೆ ಅದೇನು ಸಿಕ್ಲಿಲ್ಲ ಅಂದ್ರೆ ಇವನ್ ಅವರ್ ಬಿಕಾಸ್ ಬೇರೆ ಎಲ್ಲ ಬರುತ್ತಲ್ಲ ಸರ್, ಹಂಗೆ ಅದ್ರಲ್ಲಿ ಹಂಗೆ ಹೋಗ್ಬಿಡತ್ತೆ. ಸೊ ಈಗ ಯಾವ ರೀತಿ ಇನ್ಶೂರೆನ್ಸ್ ಮಾಡಿ ಅಂತೀರಾ, ಬಟ್ ಇನ್ಶೂರೆನ್ಸ್ಗೆ ನಾವು ಯಾವ ರೀತಿ ಕಸ್ಟಮರ್ಸ್ ಅಪ್ರೋಚ್ ಮಾಡ್ಬೇಕು ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಸರ್ ನಾನು ಇದು IANS ಮಾಡ್ಕೊಂಡು ಪಾಸ್ ಆದ್ಮೇಲೆ 3 ತಿಂಗಳು 4 ತಿಂಗಳು ಆದ್ಮೇಲೆ ನನಗೆ ಬಂದಿದ್ದು. ನಾನು ಅಷ್ಟು ಹುರುಪಾಗಿ ಮಾಡ್ಕೊಂಡು ಎಕ್ಸಾಮು ನಂತರ ನನಗೆ ಅದ್ ಮಾಡೋಷ್ಟ್ರಲ್ಲಿ ಆ ಹುರುಪೆ ಹೋಗ್ಬಿಡ್ತು. ಈಗ ಇಷ್ಟು ಹೇಳಿದಾರೆ, ಈಗ ಯಾವ್ದೋ ಒಂದು ಇನ್ಶೂರೆನ್ಸ್ ಹೇಳಿದ್ದಾರೆ, ನಾನು ಪರ್ಸ್ನಲ್ಗೆ ಒಂದು ತಗೊಂಡಿದ್ದೀನಿ, ಅದು ನೆಕ್ಸ್ಟ್ ಯಾವಾಗ ರಿನಿವಲ್ ಅನ್ನೋದು ನನಗೆ ಗೊತ್ತಿಲ್ಲ. ಯಾವುದೋ ಪ್ರೆಷರ್ ಹಾಕೋರು ಮಾಡಲೇಬೇಕು ಅಂತ ಮಾಡ್ಬಿಟ್ಟಿದ್ದೀನಿ, ನಂದೇ ಒಂದು ತಗೊಂಡಿದ್ದೀನಿ. ಅದು ಯಾವಾಗ ಇದಿದೆ ರಿನಿವಲ್ ಇದೆ ಏನು ನನಗೂ ಗೊತ್ತಿಲ್ಲ. ಅದು ಬಟ್ ಏನ್ ಬೆನಿಫಿಟ್ ಬರುತ್ತೆ ಅನ್ನೋ ಗೊತ್ತಿಲ್ಲ ನಮ್ಗದು. Raju, I request you to please take over today's insurance login day. We have to support more other teams. If there is any other question with Raju, we will help you out. Okay? I would like Raju sir, ಇದಾದ ನಂತರ ಸ್ವಲ್ಪ ನನ್ನ ಪಾಲಿಸಿ ನೋಡಿ ಅವಾಗೆ ಲಾಗಿನ್ ಮಾಡಿದೆ. ಇಟ್ ಇಸ್ ನಾಟ್ ಇವನ್ ಗೋಯಿಂಗ್ ಫಾರ್ವರ್ಡ್. ಆಧಾರ್ದ ಇದೆಲ್ಲ ಆಯ್ತು, ಕುತ್ಕೊಂಡು ಹಿಂಗ್ ಮಾತಾಡ್ತಾ ಒಂದು ಲಾಗಿನ್ ಮಾಡಿದೆ, ಬಟ್ ಅಲ್ಲಿಗೆ ಸ್ಟಾಪ್ ಆಯ್ತು, ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಇದು ಒಂದು ಮಾಡೋಣ ಅಂದ್ರೆ ಅದಾಗ್ತಿಲ್ಲ ಸರ್. ಇದಾದ್ಮೇಲೆ ಸ್ವಲ್ಪ ಹೆಲ್ಪ್ ಮಾಡಿ, ಎನಿ ಡೆಸ್ಕ್ ಕೊಡ್ತೀನಿ, ಮಾಡ್ಕೊಡಿ ನಂಗೆ. ಮೇಡಮ್ ರಾಜು ಸರ್ ಎನಿ ಡೆಸ್ಕ್ ಕೊಡಿ ಮ್ಯಾಮ್, ಹೆಲ್ಪ್ ಮಾಡ್ಕೊಡ್ತಾರೆ. ಅದೇ ಸರ್ ಅದನ್ನೇ ಮಾಡ್ತೀನಿ. ನಿಮ್ದು ಕುಕೀಸ್ ಕ್ಲಿಯರ್ ಮಾಡಿ ಟೆಂಪರರಿ ಫೈಲ್ಸ್ ಕ್ಲಿಯರ್ ಮಾಡಿ, ಆಮೇಲೆ ಅದನ್ನ ರಿಸ್ಟಾರ್ಟ್ ಹಾಕಿ ಸಿಸ್ಟಮ್. ಆಟೋ ಟೆಂಪರ್ ಇರ್ತದೆ, ಆಟೋ ಟೆಂಪರ್ ಅಂತ ಕ್ಲಿಯರ್ ಮಾಡಿದ್ರೆ ಅಂದ್ರೆ ನಿಮಗೆ ಯಾವುದೇ ತರ ಸರ್ವರ್ ಗಳ ಪ್ರಾಬ್ಲಮ್ ಬರೋದಿಲ್ಲ ಅದರಲ್ಲಿ. ಸರಿ ಸರ್, ನಿಮ್ದು ನಂಬರ್ ಶೇರ್ ಮಾಡಿ ಸರ್, ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ. I will share. See, one thing, there are two modes of thing, manual and online offline KYC. Okay. Please make sure you do a manual mode. The reason is we can do automated. The problem with the purposefully we have not advising all the VLEs to go for it, because what happens in automatic Aadhaar based KYC, the Aadhaar database fetches the addresses and given, but most of the many cases the address not complete. So when these customers policy holders submit the documents, ID proof, address proof, there is a mismatch. So there are a lot of queries. If we have requested them to go for option. Oh, so we should choose manual, sir. I think I chose offline. That's fine. So click that. So click that and complete the process. So please reach out to us, and Raju will also be there to support you. And right from today morning, more than 100 to 200 policies have already been done across the country. Okay. Just the insurance login day. So many cases are being logged in right now. So don't worry if there is an issue across Pan India. We are there. Okay. ನಾನು ನನ್ನ ನಂಬರ್ನ ಚಾರ್ಟ್ ಅಲ್ಲಿ ಶೇರ್ ಮಾಡಿದ್ದೀನಿ. ಬೇರೆ ಯಾರಿಗಾದ್ರೂ ಏನೋ ತೊಂದರೆಗಳಿತ್ತು ಅಥವಾ ಇದು CSC ಬಗ್ಗೆನೇ ಏನೋ ಪ್ರಾಬ್ಲಮ್ಸ್ ಇತ್ತು ಅಥವಾ ಬೇರೆ ಸರ್ವಿಸ್ಗಳ ಪ್ರಾಬ್ಲಮ್ಗಳು ಇದ್ರು ಕೂಡ ಯಾವಾಗಾದ್ರೂ ಕಾಂಟ್ಯಾಕ್ಟ್ ಮಾಡಿ. NDX ಥ್ರೂ ನಿಮ್ಗೆ ಸರ್ವಿಸಸ್ ಕೂಡ ಸಿಗ್ತದೆ. ಮತ್ತು ಈಗ ಇನ್ಶೂರೆನ್ಸ್ ಅಂತ ಹೇಳಿದ್ರಲ್ವಾ, ಇದಕ್ಕಿಂತ ಮುಂಚೆ ನಮ್ಗೆ ಯಾರು ಹೇಳಿದ್ರು, ವಿನಯ್ ಸರ್ ಅಂದಂಗಾಯ್ತು, ನಮ್ಗೆ ಯಾವುದೇ ಸಪೋರ್ಟಿವ್ ಮಾಡಿಲ್ಲ, ಯಾರು ಇಲ್ಲ ಅಂತ ಹೇಳಿ. ರೀಸೆಂಟ್ ಆಗಿ ನಮ್ ಬಜಾಜ್ ಅವರು ಬಂದಿದ್ರು ಗೊತ್ತಾ, ಬಜಾಜ್ ಅವ್ರು ಎಷ್ಟು ಹೆಲ್ಪ್ ಮಾಡಿದ್ರೆ ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಅದು ಕರೆಕ್ಟ್ ಆಗಿ ಯಾರು ಯುಟಿಲೈಸ್ ಮಾಡಿದ್ದಾರೆ. ನಾನು ಎಲ್ಲ ಡಿಸ್ಟ್ರಿಕ್ಟ್ ವೇಲಿಗಳ ಒಂದು ಲಿಸ್ಟ್ ತೆಗೆದುಕೊಂಡಾಗ ಮಿನಿಮಮ್ 8 ರಿಂದ 10 ಜನ ವೇಲಿಗಳು ಮಾತ್ರ ಆಗಿರೋದು ಇಡೀ ಸ್ಟೇಟ್ ತುಂಬಾ, ಅದನ್ನ ನೀಟಾಗಿ ಯೂಸ್ ಮಾಡಿರೋದು ಅಂದ್ರೆ ಆ ಟೈಮ್ ಅಲ್ಲಿ. ಮೊನ್ನೆ NPS ಲಾಗಿನ್ ಡೇ ಇತ್ತು. NPS ಲಾಗಿನ್ ಡೇ ಅಂದ್ರೆ ಅವತ್ತ ಮಾತ್ರ NPS ಮಾಡೋದಲ್ಲ ಸರ್, ಪ್ರತಿನಿತ್ಯನೂ ಮಾಡಿ. ಯಾಕಂದ್ರೆ ಒಂದೊಂದು ಸರ್ವಿಸ್ ನಾವ್ ಏನ್ ಕೊಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಒಬ್ಬ ಕಸ್ಟಮರ್ ನಮ್ಮ ಹತ್ರ ಬಂದಿರ್ತಾನೆ, ನಮ್ಮ ಆಫೀಸಲ್ಲಿ ಇದಾನ ಅಂದಾಗ ಆ ಕಸ್ಟಮರ್ಗೆ ಪೂರ್ತಿಯಾಗಿ ನಾವು ಎಲ್ಲಾನು ಹೇಳ್ಕೊಡ್ಬೇಕು ಅವ್ರಿಗೆ. ಸರ್ ಇದು ಈ ಸರ್ವಿಸ್ ಹಿಂಗಿದೆ, ಈ ಸರ್ವಿಸ್ ಹಿಂಗಿದೆ ಅಂದಾಗ ಅವಾಗ ಅದ್ರ ತರ ಹೇಳ್ತಾ ಹೋಗುವಾಗ ನಮ್ದೇನ್ ಇನ್ಶೂರೆನ್ಸ್ ಇದೆಲ್ಲ, ಈಗ ಫಸ್ಟ್ ಇನ್ಶೂರೆನ್ಸ್ ಇದನ್ನ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಏನಾಗ್ತದೆ, ತಿಳ್ಕೊಂಡು ಮಾಡ್ಕೊಂತಾರೆ ಅವಾಗ. ಸರ್ ನಾನು ಒಂದೇ ಒಂದು ರಿಕ್ವೆಸ್ಟ್, ನೀವು ಲಾಗಿನ್ ಡೇ ಅಂತ ಇರುತ್ತಲ್ಲ, ಆ ದಿನ ಮಾತ್ರ ಹಾಕಿದ್ರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ನಮ್ಗೆ ಒಂದು ವಾರ ಮುಂಚೆನೆ ಗೊತ್ತಾದ್ರೆ ದೆನ್ ವಿಲ್ ಬಿ ಪ್ರಿಪೇರ್ಡ್. ಒಂದೊಂದ್ಸಲ ಏನಾಗುತ್ತೆ, ಇವತ್ತು ಲಾಗಿನ್ ಡೇ ಅಂದ್ರೆ ಇವತ್ತು ಬೆಳಗ್ಗೆ ಬಂದಿರುತ್ತೆ ಸರ್. ಯಾವಾಗ್ಲೂ ನಾವೇ ಇರಲ್ವಾ, ಒಂದ್ 3-4 ಜನ ಆಪರೇಟರ್ಸ್ ಇರ್ತಾರೆ, ಅವ್ರಿಗೂ ನಾನು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ಏನೇ ಮಾಡೋದಿದ್ರು ಒಂದ್ ಸ್ವಲ್ಪ ಮುಂಚಿತವಾಗಿ ನಮ್ಗೆ ತಿಳಿಸಿದ್ರೆ ಲಾಗಿನ್ ಡೇಸ್ ಬಗ್ಗೆ, ವಿ ವಿಲ್ ಆಲ್ಸೋ ಪುಟ್ ಸಮ್ ಎಫರ್ಟ್ಸ್.
ಸರಿ ಒಪ್ಕೊಂಡೆ ಮೇಡಮ್, ಬಟ್ ಹಾಗಾಗಿ Sure, ನನಗೆ ma'am. ನಂದು ಕಾಂಟ್ಯಾಕ್ಟ್ಸ್ ಗಳನ್ನ ಶೇರ್ ಮಾಡಿದೀನಿ. ಅಂದ್ರೆ ಸರ್ ತಮ್ಮ ಕರೆಕ್ಟ್ ಆಗಿ ಹೆಸರು ನಾವು ಸಿ ಎಸ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು, ನಾವು ಸಿ ಎಸ್ ಇಂದ ಏನೋ ಮಾಡ್ತಾ ಇದೀವಿ ಅಂದಾಗೆ ಅದನ್ನ ಮಾಡಿ. ಅದ್ ನಾನ್ ಬೇಕಾದ್ರೆ ನಾನು ಸಪೋರ್ಟಿವ್ ಆಗಿರ್ತೀನಿ, ಯಾಕಂದ್ರೆ ನಾನು ಕೂಡ ಒಬ್ಬ ವಿಎಲಿನೇ. ಬಟ್ ಅಲ್ಲಿ ಬಹಳಷ್ಟು ತಮ್ಮ ಬೆನಿಫಿಟ್ ಇದೆ. ಹೆಸರು ಸರ್, ತಮ್ಮ ಹೇಳಿ. ಹೆಸರು, ನಿಮ್ಮ ಹೆಸರು. ಆರ್ ಕೆ ಕುಲಕರ್ಣಿ ಅಂತೇಳಿ. ಓಕೆ ಸರ್. ಮೇಡಮ್ ನಾನು ಹೇಳ್ತಾ ಇದ್ದೇನೆ ಕೇಳಿ. ಅಂದ್ರೆ ಎಷ್ಟೋ ಜನಕ್ಕೆ ಸಿ ಎಸ್ ಸಿ ಅಂತ ಕೇಳಿದ್ರೆ ಅಂತಾರೆ ಸಿ ಎಸ್ ಅಂದ್ರೆ ಏನಿಲ್ಲ, ಅದ್ರಲ್ಲಿ ಏನು ಇಲ್ಲ ಅನ್ನೋ ಲೆಕ್ಕಕ್ಕೆ ಸಿ ಎಸ್ ಸಿ ನ ಬ್ರ್ಯಾಂಡ್ನೇ ಹೊಡೆದಾಗ್ತಾ ಇದಾರೆ. ಯಾಕಂದ್ರೆ ಓಪನ್ ಸೋರ್ಸ್ ಅಲ್ಲಿ ದುಡ್ಡು ಮಾಡೋದು ಜಾಸ್ತಿ ಜನ ಆಗ್ಬಿಟ್ಟಿದಾರಲ್ಲ, ಹಂಗಾಗಿ ಜನ ಏನಂದ್ರೆ ನಮ್ಮ ಅದರಲ್ಲಿ ಬರೀ ಕ್ರಾಪ್ ಇನ್ಶೂರೆನ್ಸ್ ಒಂದು, ಅದು ಬಿಟ್ರೆ ಈಗ ಯು ಸಿ ಎಲ್ ಕೊಡ್ತಾ ಇದಾರೆ, ಯು ಸಿ ಎಲ್ ಒಂದು, ಇವುಗಳು ಮಾತ್ರ ಸರ್ವಿಸ್ ಮಾಡ್ತಾ ಇದಾರೆ. ಈಗ ಇವತ್ತು ಇನ್ಶೂರೆನ್ಸ್ ಇದೆ ಮೀಟಿಂಗ್ ಇದೆ ಅಂತೇಳಿ ತಗೊಂಡ್ರು ಗೂಗಲ್ ಮೀಟ್ ಅಲ್ಲಿ. ಬಟ್ ಈಗ ಅದು ಇನ್ಶೂರೆನ್ಸ್ ಬಗ್ಗೆ ಒಂದೇ ಮಾತಾಡಿದಾಗ ಏನಾಗ್ತದೆ, ಅದ್ರದ್ದು ಒಂದೇ ಗೊತ್ತಾಗ್ತದೆ ಐಡಿಯಾ. ಬಟ್ ಬೇರೆ ವಿಷಯಗಳು ಯಾರಿಗೂ ಎಷ್ಟೋ ಜನ ಗೊತ್ತಿಲ್ಲ ಸಿ ಎಸ್ ಎಲ್ ಏನೇನಿದೆ ಅನ್ನೋದು. ಸರ್ ಸಿ ಎಸ್ ಸಿ ಬ್ರ್ಯಾಂಡಿಂಗ್ ಇಲ್ಲ ಅಂತ ಹೇಗೆ ಹೇಳ್ತೀರಾ ಸರ್? ಒಂದೊಂದು ಐಡಿ ಇದ್ದು ಒಂದೊಂದೂರಿಗೆ 4 ಐಡಿ 5 ಐಡಿ ನಿಮ್ಮ ಅಂಗಡಿಲಿ ನಡೀತಿರೋ ಪಕ್ಕದಂಗಡಿ ಅವ್ನು ನೋಡ್ಕೊಂಡು ಅವ್ನು ಅಪ್ಲೈ ಮಾಡಿದ್ರೆ ಅವ್ನಿಗೊಂದು ಐಡಿ, ಅವ್ನು ಪಕ್ಕದಂಗಡಿ ಅಪ್ಲೈ ಮಾಡಿದ್ರೆ ಅವ್ನಿಗೊಂದು ಐಡಿ, ಹಿಂಗೆ ಪಕ್ಕದವ್ರಿಗೆ ಹಂಚ್ಕೊಂಡು ಹೋಗ್ತಾನೆ ಇರ್ತಾರಲ್ಲ ಸರ್. ಅದನ್ನೇ ನಾವು ಹೆಸರಿಲ್ಲ ಅಂತಿರಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ನೀವೆಷ್ಟೇ ಕಷ್ಟಪಟ್ಟು ನಾವೆಲ್ಲ ಸರ್ಕಸ್ ಮಾಡಿ ಒಂದು ಮಾರ್ಕೆಟ್ ಮಾಡಿ ನಾವು ಬ್ರ್ಯಾಂಡ್ ಮಾಡಿ ಇಟ್ಕೊಂಡಿರ್ತೀವಿ, ಪಕ್ಕದಂಗಡಿ ನೀವು ಯಾವ್ದು ಆಗ್ದ ಅಂತ ಅವ್ನಿಗೆ ಐಡಿ ಕೊಟ್ಬಿಡ್ತಾರೆ. ಹೌದು ಸರ್, ನಾವು ಅದಕ್ಕೆ ಆಗ್ತಾನೆ. ಹಾ ಸರ್, ನಾವು ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಸರ್. ನಾವು ಪರ್ಫಾರ್ಮೆನ್ಸ್ ತೋರಿಸಿದಾಗ ನಾವು ಪರ್ಫಾರ್ಮೆನ್ಸ್ ಏನ್ ತೋರಿಸೋದ್ರ ಮೇಲೆ ಅವ್ರು ಬರ್ತಾರೆ ಸರ್. ಅವಾಗ ಡಿ ಎಂ ಗಳಲ್ಲ, ನಮ್ಮ ಸ್ಟೇಟ್ ಹೆಡ್ ಗಳು ಕೂಡ ನಮ್ಮ ನೋಡ್ಕೊಂಡು ಬರ್ತಾರೆ. ರೀಸೆಂಟ್ ಆಗಿ ಹೇಳ್ತೀನಿ, ನಾನು ಒಬ್ಬನಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಗೋಸ್ಕರ ಬೇರೆ ಮಾಡ್ತಾ ಇದ್ದೆ ವಿಎಲ್ಗೆ. ಅವ್ನು ಕೊಡ್ತಾ ಇರೋ ಪರ್ಫಾರ್ಮೆನ್ಸ್ ಗೆ ರೀಸೆಂಟ್ ಆಗಿ ಯಾರೋ ಸ್ಟೇಟ್ ಹೆಡ್ ಸಿ ಎಚ್ ಕುಲಕರ್ಣಿ ಅಂತ ಏನಿದಾರೆ ಅಂತ ನೋಡಿ, ಅವ್ರಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇನ್ನೂ ಏನಂತ ತೊಂದರೆ ಇದ್ರೆ ಹೇಳ್ರಿ ಮಾಡ್ತೀವಿ ಅಂತ. ಅಂದ್ರೆ ನಾವು ಏನ್ ಸರ್ವಿಸ್ ಕೊಡ್ತೀವಿ, ನಾವು ಏನಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವ್ರು ಬರ್ತಾರೆ ಸರ್. ಬಟ್ ನಾವೇ ಏನೋ ವರ್ಕ್ ಮಾಡಿಲ್ಲ ಅಂದಾಗ ಅವ್ರು ಎಲ್ಲಿಂದ ಕೊಡ್ತಾರೆ ಸರ್ ಸರ್ವಿಸಸ್ ನಮ್ಗೆ? ಸರ್ ಈಗ ನೀವು ಹೇಳ್ತಿರೋದು ಅರ್ಥ ಆಯ್ತು. ಈಗ ಮೊನ್ನೆ ಲಾಸ್ಟ್ ಒಂದು ಡೆಲ್ಲಿ ಟೀಮಿಂದ ಯಾರೊಬ್ರು ಬಂದಿದ್ರು ಅಂತ ನಮ್ಗೆ ಒಂದು ಫಿಸಿಕಲ್ ಮೀಟಿಂಗ್ ಮಾಡಿದ್ರು ನಮ್ಮ ಡಿ ಸಿ ಆಫೀಸಲ್ಲಿ. ದೀಪಕ್ ಅವರಲ್ಲ, 2 ಮಿನಿಟ್ಸ್ ವಿನಯ್ ಸರ್. ಈಗ ಸೆಕ್ಷನ್ ಕ್ಲೋಸ್ ಮಾಡೋಣ, ಯಾಕಂದ್ರೆ ತುಂಬ ಹೊತ್ತಾಗಿದೆ. ಇದು ಯೂಟ್ಯೂಬ್ ರೆಕಾರ್ಡ್ ಕೂಡ ಆಗ್ತಾ ಇದೆ, ಓಕೆನಾ? ಸೊ ಬೇರೆ ಏನಾದ್ರು ರಿಗಾರ್ಡಿಂಗ್ ಇಂಡಿಯಾ ಫಸ್ಟ್ ಇನ್ಸೂರೆನ್ಸ್ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಆನಂತರ ಬೇಕಾದ್ರೆ ನೀವು ಮಾತುಕತೆನ ಮುಂದುವರಿಸ್ಕೊಳ್ಬೋದು. ರಾಜು ಸರ್ ನಿಮ್ ನಂಬರ್ ಕೊಟ್ಬಿಡಿ ಪ್ಲೀಸ್. ರಾಜು ಸರ್ ನಿಮ್ ನಂಬರ್ ಶೇರ್ ಮಾಡಿ, ಹಾಗೂ ಸುರೇಶ್ ಸರ್ ನಂಬರ್ ಕೂಡ ಶೇರ್ ಮಾಡಿ. ನಾನು ಎನಿ ಡೇಸ್ ಕೊಡ್ತೀನಿ ಈಗ ನಿಮ್ಗೆ.